ಬ್ಯಾಸರಾದ ನಿಮ್ ಮನಸ್ಸಿಗೆ ಮನೋರಂಜನೆ ನೀಡಾಕ ನಿಮಗ್ ಖುಷಿ ಮಾಡಾಕ ನಮ್ ನಕಲಿನಾಗ ತುದ್ಗಾಲ್ ಮ್ಯಾಗ ನಿಂತ ನೋಡ್ರಿ. ಅದಕ್ಕಿಂತ ಮುಂಚೆ ಈ ನಮ್ ನಕಲಿನಾಗ ಯಾರು, ಇವನ ತಂದೆ ತಾಯಿ ಯಾರು, ಎಲ್ಲಿ ಮಠ ಸಾಲಿ ಕಲ್ತಾನು, ಏನ್ ಕೆಲಸ ಮಾಡ್ತಾನು ಅನ್ನೋದನ್ನ ಓಟ ಪರಿಚಯ ಮಾಡಿಕೊಳ್ರ ನೀವು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕನ್ಫ್ಯೂಸ್ ಆದ್ರೇನ್ರಿ? ನಾ ಕಾಮಿಡಿ ಟೈಮ್ ಗಣೇಶ್ ಅಲ್ರಿ. ನನ್ನ ಹೆಸರು ನಕಲಿ ನಾಗಿ ಅಂತ. ನಕಲಿ ಅನ್ನೋ ಅಡ್ರೆಸ್ ನಮ್ ತಾತ ಮುತ್ತಾತಿಂದ ನಮ್ಗ ಫ್ರೀ ಆಗಿ ಬಂದೈತ್ರಿ. ನಮ್ಮ ಅಜ್ಜ ನಕಲಿ ಮಾಡೋರ್ದಾಗ 4441 ಮಂದಿನ ಮೀರ್ಸನ್ರಿ ಅವ. ನಮ್ಮ ಅಜ್ಜ ಮಾಡೋ ನಕಲಿ ಕೇಳಿ ನೈನಾನು 41 ವರ್ಷದ ಮುಪ್ಪಾನ್ ಮುದಿಕ್ ನಾಚಿ ನೀರಾಗಿ ನಕ್ 32 ಕಳ್ಕೊಂಡು ನನ್ನ ಜೀವನದಲ್ಲಿ ನಿನ್ನಂತ ನಕಲಿ ಮಾಡೋ ಸುಳೆ ಮಗ ನಾನ್ ಎಂದು ನೋಡಿಲ್ಲ, ನಿನ್ನ ಮಾತ್ರ ಬಿಡಲ್ಲ ಅಂತೇಳಿ 4 ಊರಿಗೆ ಜಮೀನನ್ನ 4 ನಿಮಿಷದೊಳಗೆ ನಮ್ಮ ಅಜ್ಜನ ಹೆಸರಿಗೆ ಮಾಡಿ 42 ವರ್ಷ ಜೊತೆಗೂಡಿ 43 ಹೆಣ್ಮಕ್ಳು ನಡೆದ. ಹುಟ್ಟಿದಂತ 43 ಹೆಂಗಸರು ನಕಲಿ ಮಾಡ್ಕೊಂತ 4 ದಿಕ್ಕಿಗೆ ಹೋಗಿ 40 ಒಳ್ಳೆ ಒಬ್ರು ಬಂದಿಲ್ರಿ. ನೀವು ಇದುವರೆಗೆ ಕೇಳಿದ್ದು ನಮ್ಮ ಅಡಿಬಿಟ್ಟಿ ಸುಳೆ ಮಗನ ಅಜ್ಜನ ಹಿಸ್ಟ್ರಿ ರೀ. ಇನ್ನು ನಮ್ಮಪ್ಪ ನಕಲಿ ಮಾಡೋರ್ದಾಗ 400 ದೇಶದಲ್ಲೇ ನಂಬರ್ 1 ಸ್ಥಾನ ಪಡ್ಕೊಂಡ್ರಿ ಅವ. ನಮ್ಮಪ್ಪ ಏನಾರ ನಕಲಿ ಮಾಡಿರ ಅವನು ನಕ್ ಬಾಯಾಗ ನೋಣ ಒಕ್ಕೊಂಡು ಹೊಟ್ಟಿ ಉಣ್ಣಾಗ ಯಾವ ಉಣ್ಣನ ಆಪರೇಷನ್ ಮಾಡಿಸ್ಕೋಬೇಕಂತ ಡಾಕ್ಟರ್ ಅಂತ ಹೋದಾಗ ಡಾಕ್ಟರ್ಗೂ ನಗು ತಡಿಯಾಕಾಗದ ನರ ಕಟ್ ಮಾಡಿ ನರ್ಕಕ್ಕೆ ಕಳಿಸಿದ್ರು ನೆನೆಸಿ ನಗಬೇಕು. ಅಷ್ಟು ನಕಲಿ ಮಾಡ್ತಾನ್ರಿ ನಮ್ಮಪ್ಪ. ಮತ್ ಇನ್ನು ನಾ ಏನು ಸಾಲಿ ಬಾಳ ಕಲ್ತಿಲ್ರಿ. 1ನೇ ಕ್ಲಾಸ್ ವಾಡ್ರಟ್ಟಾಗ, 2ನೇ ಕ್ಲಾಸ್ ಯಲಬುರ್ಗದಾಗ, 3ನೇ ಕ್ಲಾಸ್ ಮೂಡುಲಿಗ್ಯಾಗ, 4ನೇ ಕ್ಲಾಸ್ ನವಲಗುಂದಾಗ, 5ನೇ ಕ್ಲಾಸ್ ಅಫ್ಜಲ್ಪುರದಾಗ, 6ನೇ ಕ್ಲಾಸ್ ಹತ್ತಣ್ಯಾಗ, 7ನೇ ಕ್ಲಾಸ್ ಯಡಿಯೂರಾಗ, 8ನೇ ಕ್ಲಾಸ್ ಯಾದಗಿರಿಯಾಗ, 9ನೇ ಕ್ಲಾಸ್ ಮುಂಬೈದಾಗ, 10ನೇ ಕ್ಲಾಸ್ ಧಾರವಾಡಕ್ ಬಂದ್ಬಿಟ್ನೇ ರೀ. ಅವನು ದಾದಾಗಿರಿ ಮಾಡ್ಕೊಂತ 10 ವರ್ಷ ಕಲ್ತ್ರು 10ನೇ ಕ್ಲಾಸ್ ಏನ ಪಾಸ್ ಆಗ್ಲಿಲ್ಲ. ಮತ್ತ ನಾ ಹೆಂಗ್ ಪೇಪರ್ ಬರ್ದೀನಿ ಅಂತೀರಿ? ನಾನು ಕೊಟ್ಟಂತ ಪ್ರಶ್ನೆ ಪತ್ರಿಕೆದೊಳಗಿನ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ದ, ಅದ್ ಹೆಂಗೈತ್ ಹಂಗ ಬರ್ದು ಎಲ್ಲರಿಗಿಂತ ಮೊದ್ಲು ಪೇಪರ್ ಕೊಟ್ಟು ಬಂದವ್ ನಾನಾ ರೀ. ಆದ್ರೆ ಅವನು 10ನೇ ಕ್ಲಾಸ್ ಪಾಸ್ ಆಗ್ಲಿಲ್ಲ. ಮತ್ ಪೇಪರ್ ತಿದ್ದೋ ಮಾಸ್ತರ್ಗ ರೊಕ್ಕ ಬೇಕಾದ್ರೆ ಚೆಕ್ ಕೊಡ್ತೀನಿ, ಇಲ್ಲಾಂದ್ರೆ ನಿಮ್ ಮನ್ಯಾಗ ಹೆಣ್ಮಕ್ಳು ಇದ್ರೆ 5 ಪೈಸೆ ವರದಕ್ಷಿಣೆ ತಗೊಳ್ದ. ಸೌದತ್ತೆ ನಡೆಯೋ ಸಾಮೂಹಿಕ ಮದುವೆಯಾಗ ಸಿಂಪಲ್ ಆಗಿ ತಾಳಿ ಕಟ್ಟಿ ಎಲ್ಲವನ್ನ ಪಾದ ಮುಟ್ಟಿ ಆಲ್ ಇಂಡಿಯಾ ಟೂರ್ ಹೊಡೆದು 9 ತಿಂಗಳಿಗೆ ಒಂದು ಮಗು ಹೊಡೆದು ಅದ ಖುಷಿಯಾಗಿ 90 ಕುಡಿದು ನಾಯಿ ಹಂಗ ನಿಯತ್ತಾಗಿ ಅಂಗಿ ಚಣ್ಣ ತೊಳ್ಕೊಂತ ಎಮ್ಮಿ ಕರ ಸಗಣಿ ಬೆಳ್ಕೊಂತ ಸಾಯಿ ಮಠ ಅಳಿತನಕ್ ಇರ್ತೀನಿ. ದಯವಿಟ್ಟು ನನಗೆ ಫೋನ್ ಮಾಡ್ರಿ ಅಂತ ಮೊಬೈಲ್ ನಂಬರ್ ಬರ್ದಿದ್ಯಾ. ಆದ್ರೂ ಯಾರು ಫೋನ್ ಹಚ್ಲಿಲ್ರಿ. ಯಾಕಂದ್ರೆ ನನ್ನ ಮೊಬೈಲಿಗೆ ನಾನು ಸಿಮ್ ಕಾರ್ಡ್ ಹಾಕ್ಸಿಲ್ರಿ. ಮತ್ತ ಚಟ ಗಿಟ ಅಂತ ನನಗೆ ಯಾವ ಕೇಳಬೇಡ್ರಿ. ಚುಟ್ಟ ಗಿಟ್ಟ ಏನ್ ಸೇದೋದಿಲ್ರಿ. ಮತ್ತ ಒಟ್ಟು ಬ್ಯಾಸರಾದ ಗಾಂಜಿ ಎಳಿತೀನಿ, ಇಲ್ಲಾಂದ್ರೆ ಮಂದಿ ಸೇದಿ ಹೋಗದ ಕೊರಬಿಡಿ ಸೇತೀನಿ. ಕುಡಿಯೋದಂತ ಕೇಳಬೇಡ್ರಿ. ಅವನವನ ಸರಗಿರ ಏನ್ ಕುಡಿಯೋದಿಲ್ರಿ. ಯಾಕಂದ್ರೆ ಈಗ ಅವ್ ಬಂದಾಗ್ಯಾವ್ರಿ. ಕುಡಿಯೋರ್ ಏನಾರ ಕಂಪ್ನಿ ಕೂಡ ಕರ್ಕೊಂಡು ಹೋದ್ರ ಅವನವನ ಕಂಠ ಪೂರ್ತಿ ಸ್ಟ್ಯಾಂಡರ್ಡ್ ಕಂಟ್ರಿ ಕುಡ್ದು ಬಾರದೊಳಗಿನ ಬಾಟ್ಲಿ ಹೊಡೆದು ಬಿಲ್ ಕೇಳಕ್ ಬಂದವ್ರ ತಲೆ ಮ್ಯಾಗ ಜಡ್ದು ಮತ್ತ ಬಾರ್ ಮಾಲೀಕನ ಒಟ್ಟು ಬಡ್ದು ಅವನ ಕಡೆಯಿಂದ ಒಟ್ಟು ವಾದಿಸ್ಕೊಂಡು ಕಡಕದಿಂದ ನಡ್ಕೊಂತ ಮನೆಗೆ ಬರ್ತೀನಿ. ಮತ್ ಯಾವ ಹುಡುಗಿಯರ್ನು ನಾನು ಕಣ್ಣೆತ್ತಿ ನೋಡಂಗಿಲ್ರಿ. ಕಣ್ಣು ಹೊಡೆದು ಕೈ ಸೊನ್ನೆ ಮಾಡಿ ಕರೆದ್ರ ಅವನು ಅವ್ರ ಮನೆ ಮುಂದೆ 4-5 ಸಾರಿ ತಿರುಗಾಡಿ ಇದ್ದಿಲ್ಲು ತಲೆಯಾಗ ಬಿತ್ತಿ ಮುತ್ತು ಕೊಟ್ಟು ಮುಂದಕ್ಕೆ ಬರಿಸಿ ಕೈಯಾಗ ಕತ್ತಿ ಬಾಟ್ಲ ಕೊಟ್ಟು ಕಣ್ಮರೆ. ಮತ್ತ ನಾ ಯಾರ ತಂಟಕ್ ಹೋಗೋದಿಲ್ರಿ. ಮತ್ ನನ್ ತಂಟಕ್ ಏನಾದ್ರು ಬಂದ್ರ ಅವನು ಜಂಟಿ ಮಾಡ್ಕೊಂಡು ಒಂಟಿ ಇದ್ದಾಗ ಕಂಟಿ ಮರಿ ಕರ್ಕೊಂಡ್ ಹೋಗಿ ಎಂಟಿ ಪಾರದಿಂದ ಹೊಡೆದ ಸಾಯಿಸಿ ಎಂಟಿಯಾರಿ ಬಂದ್ಬಿಡ್ತೀನಿ. ನಮ್ ನಕಲಿನಾಗ ಬಸ್ ಸ್ಟ್ಯಾಂಡ್ ಬಂದ್ ಕೂಡಲೇ ಒಂದು ಕೆಂಪನ ಪಡ್ಡಿ ಕಣ್ಣಿಗೆ ಬೀಳ್ತೈತ್ರಿ. ಪರಿಚಯ ಇಲ್ದ ಹುಡುಗಿನ ಹೆಂಗ್ ಮಾತಾಡ್ತಾನಂದ್ರ ನಮ್ಮನಾಗೆ ನೋಡ್ರಲ್ಲ. ಇದು ಯಾವ್ದ್ರಿ ಕೆಂಪನ ಪಡ್ಡಿ? ಮಸ್ತ್ ಡ್ರೆಸ್ ಹಾಕೊಂಡು ಶಿಸ್ತು ಟ್ರಿಮ್ ಆಗಿ ರಸ್ತಾದಾಗ ನಿಂತೈತಿ. ನೋಡಿರ ಸುಸ್ತಾಗ್ಬೇಕ ಅವನವನ. ಇರ್ಲಿ ವಿಚಾರ ಮಾಡಿ ನೋಡಮ್ಮ. ಹಲೋ ಮೇಡಮ್, ಬೆಂಗಳೂರು ಎಕ್ಸ್ಪ್ರೆಸ್ ಬಸ್ ಓದ್ತೇನ್ರಿ? ಅಲ್ಲ ಇವನವನ ಮಾತಾಡ್ಸಿದ್ರ ಮಾತಾಡ್ಬತ್ತಳ್ರಿ. ಫಿಗರ್ ಮೂಕಿ ಕೈತೋ ಎಂಬಲ್ಲ. ಹೋಗ್ಲಿ ಬಿಡ್ರಿ, ನಿಮ್ ಹೆಸರಾರ ಹೇಳ್ರಲ್ಲ ಒಟ್ಟ. ನೀಲಾ ನೀಲಾ ನೀಲಾಂಬರಿ ನನ್ನ ಬಾಳ ಭಾಗ್ಯ ಸಿರಿ. ಇದೇನ್ರಿ ಹೆಸರು ಕೇಳಿದ್ರ ನೀಲಾಂಬರಿ ಅಂತ ಹಾಡಾಡ್ತಾಳ? ಓ, ಈ ಫಿಗರ್ ಹೆಸರು ನೀಲಾಂಬರಿ ಇರ್ಬೇಕು. ಇರ್ಲಿ, ನಿಮ್ಮಪ್ಪ ನಿಮ್ಮವನ ಹೆಸರು ಒಟ್ಟು ಹೇಳ್ರಲ್ಲ. ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿ ಅಲ್ಲವೇ? ಯಪ್ಪ, ಇದು ಟೋಟಲ್ ಮೆಂಟಲಿ ಗಿರಾಕಿರ್ಬೇಕಂತ ಕಾಣಿಸುತ್ತ. ಏನ್ ಕೇಳಿದ್ರೆ ಬರೀ ಹಾಡಿನಾಗ ಹೇಳ್ತಾಳಿಕಿ. ಹೋಗ್ಲಿ, ನೀವು ಎಲ್ಲಿ ಮಟ್ಟ ಸಾಲಿ ಕಲ್ತಿರ್ರಿ ಮೇಡಮ್ ಅರ? ಒಗ್ಗೋ ನಿನ್ನ ಮಂಜಾಳಾಗ್ಲಿ. ಇದು ಯಾಕೋ ಪೂರ ರಾಂಗ್ ಹಿಡಿಯಾಕತ್ತೈತಲ್ರಿ. ಈಕಿ ಡ್ರೆಸ್ ಆಕಾರ ವಿಕಾರ ನೋಡಿರ್ ನಾ ಏನೋ ಎಮ್ಮೆ ಗಿಮ್ಮೆ ಆಗಿರ್ಬೇಕ ಅನ್ಕೊಂಡಿದ್ದೆ. ಈಕೇನು ಸಾಲಿನ ಮುಂದ್ ಕಲ್ತಿಲ್ರಿ, ಹಿಂದ್ ಕಲ್ತಾಳಂತ ಕಾಣಿಸುತ್ತ. ಇರ್ಲಿ, ನಿಮ್ದು ಯಾವ ಊರ್ರಿ ಮೇಡಮ್ ಅರ? ನಿಮ್ಮೂರು ನಮ್ಮೂರು, ನಮ್ಮೂರೇ ನಿಮ್ಮೂರು. ಎಲ್ಲಿಂದ ಬಂದ್ರೆ ಏನು ಜಾಣ, ನಿನ್ನಂತ ಚಲವನ ಕಂಡಿಲ್ಲ ನಾನಾ. ಯಪ್ಪ, ಈ ಫಿಗರ್ ನನಗ ಗಂಟು ಬೀಳಂಗ್ ಕಾಣಕತ್ತೈತಲ್ರಿ. ಯಾರೋ ಬರೀ ಈಕಿಗೆ ಕೈ ಕೊಟ್ಟಾರಂತ ಕಾಣಿಸುತ್ತ. ಮತ್ತೆ ಪ್ರೀತಿಯಾಗ ಏನಾರ ಫೇಲ್ ಆಗಿರಿ ಏನ್ರಿ ಮೇಡಮ್ ಅರ? ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು.
ಯಪ್ಪ ಇದು ಟೋಟಲ್ ಮೆಂಟಲ್ ಪೇಷಂಟ್ ಅಂತ ಕಾಣಿಸತ್ರಿ. ನಾ ಏನಾರ ಈಕಿ ಜೋಡ ಮಾತಾಡ್ಕೊಂತ ನಿಂತೀನಂದ್ರೆ ಗ್ಯಾರಂಟಿ ಧಾರವಾಡ ಹುಚ್ಚ ಆಸ್ಪತ್ರೆ ಸೇರ್ತೀನಿ. ಅದಕ್ಕಿಂತ ಮುಂಚೆ ನಾ ಓಡಿ ಹೋಗೋದ ಬೆಸ್ಟ್ ಅಂತ ಕಾಣಿಸುತ್ತ. ನಾ ಒಂಟೆ ಹೋದೆ ದೂರ ಓ ಜೊತೆಗಾರ ಸೇರಲು ಬಂದಾಗ ನೀ ಅರಿಯದೆ ಹೋದೆ ಪ್ರೇಮದ ನಾ ಸಂದೇಶವ ತಂದಾಗ. ಹುಡುಗಿನ ಮಾತಾಡ್ಸಿ ಮನಿ ಕಡೆ ಬರುವಾಗ ನಮ್ ನಾಗ್ಯಾನ ಚಡ್ಡಿ ದೋಸ್ತ ಮಂಜ ಎದುರಿಗೆ ಭೇಟಿ ಆಗ್ತಾನ್ರಿ. ಅವನಿಗೆ ಶಾಯಿರ್ ಹೇಳ್ತಾನ. ಆ ಶಾಯಿರ್ಗಳನ್ನ ನಾ ಹೇಳ್ರ ಚಲೋ ಅಲ್ರಿ. ಅವನ ಬಾಯಿಂದ ನೀವು ಅಟ್ ಕೇಳಲ್ಲ ಹೆಂಗ ಹೇಳ್ತಾನು. ನಾಗ್ಯಾ ಏನಾಗ್ಯಾ ಬಾದಿನ ಆತು ಬೆಟ್ಟಿನ ಆಗಿಲ್ಲಲು ಕಾಲೇಜಿನ ಎಷ್ಟ್ ಚಂದ ಹೇಳ್ತಿದ್ದು ಶೈರಿನ ಬಾದಿನ ಆತು ಕೇಳಲ್ಲ ಹೋಗಿಪ್ಪ ಒಂದ್ 4 ಶೈರಿನ. ಹಂಗಾದ್ರೆ ಕೇಳು. ಗೆಳತಿ ನಿನ್ನ ನೆನದರ ಸಾಕು ದುಃಖ ಬರುತ್ತೈತಿ ಉಕ್ಕಿ, ಗೆಳತಿ ನಿನ್ನ ನೆನದರ ಸಾಕು ದುಃಖ ಬರುತ್ತೈತಿ ಉಕ್ಕಿ, ಯಾಕಂದ್ರೆ ನಾವಾಗಲಿಲ್ಲ ಜೋಡಿ ಹಕ್ಕಿ, ಇದಕ್ಕೆ ಕಾರಣ ನಿಮ್ಮ ಮನೆಯಾಗಿರುವ ಲಕ್ಕಿ. ಗೆಳೆಯ ಹುಬ್ಬಳ್ಳಿಯಲ್ಲಿ ಒಂದು ಹುಡುಗಿ ಪ್ರಿಯತಮ ಪ್ರಿಯತಮ ಎನ್ನುತ್ತಾ ರೂಮಿನೊಳಗೆ ಕರೆದೊಯ್ದು ನನ್ನ ಕಿಸೆ ಖಾಲಿ ಮಾಡಿ ಪ್ರಿಯ ತಮ್ಮ ಹೊರಟು ಹೋಗು ಎಂದಳಲು ಅಡ್ನಾಡಿ. ಗೆಳತಿ ನಾನೊಬ್ಬ ಹಳ್ಳಿ ಪೆದ್ದ, ನಿನ್ನ ಪ್ರೀತಿ ಸಲುವಾಗಿ ನಾನಾದೆ ಎಲ್ಲದಕ್ಕೂ ಸಿದ್ಧ, ಆದ್ರೆ ನೀ ಮನಸ್ಸಿಲ್ಲಂದಾಗ ನಾನಾಗಲು ಬಯಸಿದ ಗೌತಮ ಬುದ್ಧ. ಗೆಳತಿ ನೀ ನಕ್ಕು ನಕ್ಕು ನನ್ನ ಮನಸ್ಸು ಕದ್ದಿ, ಗೆಳತಿ ನೀ ನಕ್ಕು ನಕ್ಕು ನನ್ನ ಮನಸ್ಸು ಕದ್ದಿ, ನಾ ತಿನ್ನುತ್ತಿದ್ದೆ ರಾಗಿ ಮುದ್ದಿ, ಆಗ ಬಂತು ನಿನ್ನ ಮದುವೆ ಸುದ್ದಿ. ಆ ಮದುವೆ ಸುದ್ದಿ ಕೇಳಿ ಬರ್ತಾ ಇಲ್ಲ ನನಗ ಸ್ವಲ್ಪನೂ ನಿದ್ದೆ. ಗೆಳೆಯ ಕಾಲೇಜ್ ಕಲಿಯಕ ನಾ ಹೋಗಿ ಬಿಟ್ಟೆ, ಚಂದ ಚಂದ ಹುಡುಗಿಯರ ಬೆನ್ನತ್ತಿ ಬಿಟ್ಟೆ, ಕೊನೆಗೊಂದು ಹುಡುಗಿಗೆ ಲವ್ ಲೆಟರ್ ಕೊಟ್ಟೆ, ಅವಳ ಅಣ್ಣನಿಂದ ನಾ ವಜತ ತಿಂದು ಬಿಟ್ಟೆ, ಅದೇ ಮೂಡಲ್ಲಿ ಹೋಗಿ ಪರೀಕ್ಷೆ ಬರೆದು ಬಿಟ್ಟೆ, ನಂದು ರಿಸಲ್ಟ್ ಆತು 2 ಮಟ್ಟೆ, ಅಲ್ಲಿಂದ ನಾ ಕಾಲೇಜ್ಗೆ ಹೋಗುವುದನ್ನೇ ಬಿಟ್ಟೆ. ಹುಡುಗಿ ಹಳ್ಳಿಯಲ್ಲಿದ್ದಾಗಿತ್ತು ನಿನ್ನ ಜಡಿ ನಾಗರ ಹಾವಿಗಿಂತ ಕಡೆ, ನೀ ಪ್ಯಾಟಿ ಸೇರಿದಾಗ ಆತು ನಿನ್ನ ಜಡಿ ಕೋಳಿ ಪುಚ್ಚಕ್ಕಿಂತ ಕಡೆ. ಗೆಳೆಯ ನಾ ಫೋನ್ ಮಾಡಿದಾಗ ನನ್ನವಳು ಮಾತನಾಡಿದರೆ ಜೇನುತುಪ್ಪ ಕುಡಿದಂತೆ, ಒಂದು ವೇಳೆ ಅವರಪ್ಪ ಮಾತನಾಡಿದರೆ ಜೇನುಳ ಕಡಿದಂತೆ. ಗೆಳತಿ ನಿನಗೋಸ್ಕರ ಪೊಲೀಸರ ಕೈಯಲ್ಲಿ ಒದಿಸ್ಕೊಂಡು ಪರೀಕ್ಷೆಯಲ್ಲಿ ಕಾಪಿ ಚೀಟಿ ತಂದು ಕೊಟ್ಟೆ, ಆದರೆ ನಿನ್ನ ರಿಸಲ್ಟ್ ಬಂದಾಗ ನೀ ನನ್ನೇ ಮರ್ತು ಬಿಟ್ಟೆ. ಗೆಳೆಯ 3 ಇಂಚಿನ ಸಿಗರೇಟು ಸೇದಲಬಲು ಬಂಬಾಟು, 3 ಇಂಚಿನ ಸಿಗರೇಟು ಸೇದಲಬಲು ಬಂಬಾಟು, ಮುಚ್ಚಿಸುವುದು ಶ್ವಾಸಕೋಶದ ಗೇಟು, ತೆಗೆಸುವುದು ನರಕಕ್ಕೆ ಬೇಗನೆ ಟಿಕೆಟು. ಗೆಳೆಯ ಮಹಾತ್ಮ ಗಾಂಧಿ ಅಂದು ಹೇಳಿದ ಎಂದೆಂದಿಗೂ ಸತ್ಯವೇ ಮೇಲು, ಆ ಸತ್ಯವನ್ನೇ ಪಾಲಿಸಿ ನಾನಾದೆ ಎಲ್ಲದರಲ್ಲೂ ಪೇಲು, ಸತ್ಯ ಹೇಳಿದ ಅದಕ್ಕೆ ಉಡಾಳ ಹುಡುಗರು ಸೇರಿ ಮುರಿದಾಕಿದ್ರು ನನ್ನ ಕೈ ಕಾಲು. ಹೇಳೋದು ಕರೆವಾಯ್ತು ದೋಸ್ತ, ಹಳ್ಳದ ದಂಡ್ಯಾಗ ನಮ್ಮ ಹುಡುಗಿ ದಾರಿ ಕಾಯಕತ್ತಿರ್ತೈತಿ, ನಾ ಹೋಗಿ ಬರ್ತೀನಿ ಬಾ ದೋಸ್ತ. ಆತು ಹೋಗಿ ಬಾ ದೋಸ್ತ. ಗೆಳೆಯಾಗ ಶಾಯಿರಿ ಹೇಳಿ ಮನಿಗ್ ಬರುವಾಗ ಊರಾಗ ಇಲೆಕ್ಷನ್ ಪ್ರಚಾರ ಬಾಳ್ ಜೋರ್ ನಡೆದಿರ್ತೈತಿ. ಪಕ್ಷದ ಪರವಾಗಿ ಮಾತಾಡಂತೇಳಿ ಕೈಗೆ ಮೈಕ್ ಪಟ್ಕೊಡ್ಲೆ ಭಾಷಣ ಮಾಡ್ತಾನು. ಆಗ ನಮ್ಮ ನಕಲಿನಾಗ ಹೆಂಗ್ ಭಾಷಣ ಮಾಡ್ತಾನ ನೀವು ಕೇಳ್ರಿ. ಮಾನ್ಯ ಮತ ಬಾಂಧವರೇ ಹಾಗೂ ಹಿಂದ ಕುಂತ ಹಿರಿಯರೇ, ಮುಂದ ಕುಂತ ಮುದುಕಿಯರೇ, ಎಡಕ್ಕೆ ಕುಂತ ಎಡವಟ್ಟರೆ, ಬಲಕ್ಕೆ ಕುಂತ ಬದ್ಮಾಸಿಗರೇ, ನಿಮ್ಮ ಸರ್ವಾಂಗಕ್ಕೂ ನನ್ನ ನಮಸ್ಕಾರಗಳು. ನೀವೆಲ್ಲರೂ ನನ್ನನ್ನು ಆರಿಸಿ ತಂದು ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರ ಮೊದಲು ಎಲ್ಲಾ ಕಡೆ ಕರೆಂಟ್ ತೆಗೆಸಿ ಪ್ರತಿ ಮನಿಗೊಂದು ಮೇಣ ಬತ್ತಿನ ಫ್ರೀಯಾಗಿ ಹಂಚ್ತೀನ್ರಿ. ಯಾಕಂದ್ರ ಕರೆಂಟ್ ಹಿಡಿದು ಯಾರು ಸಾಯಬಾರ್ದಂತ ಈ ಒಂದು ಯೋಚನೆ ಐತ್ರಿ. ತಲೆ ಹಿಡ್ಕ ಮುಖ್ಯಮಂತ್ರಿ ಅಂತ ಜನ ಬಿರುದು ಕೊಟ್ಟರು ಪರವಾಗಿಲ್ಲ, ಅಧಿಕೃತವಾಗಿ ವೇಷವಾಟಿಕೆ ಮಾಡಕ ಫುಲ್ ಪರ್ಮಿಷನ್ ಕೊಡಿಸ್ತೀನ್ರಿ. ಅವನವನ ಬಂದಂತ ಆದಾಯನ ಗಂಡಸತ್ತಾರಿಗೆ, ಮುಪ್ಪಾನ್ ಮುದುಕರಿಗೆ, ಕೈಕಾಲ್ ಕಟ್ಟಾದವ್ರಿಗೆ ಹೆಲ್ಪಿಂಗ್ ಯೋಜನೆ ಅಂತೇಳಿ ತಿಂಗಳ 5,000 ರೂಪಾಯಿ ರೊಕ್ಕ ಬರಂಗ್ ಮಾಡ್ತೀನ್ರಿ. ಈಗಿರೋ ಮಹಿಳಾ ಮೀಸಲಾತಿ ಕ್ಯಾನ್ಸಲ್ ಮಾಡಿ ಎಲ್ಲಾ ರಂಗದಲ್ಲೂ ಮಹಿಳೆಯರಿಗೆ ಮೀಸಲಾತಿ ಇರಬೇಕು ಅಂತ ಒಂದು ಯೋಜನೆ ಜಾರಿಗೆ ತರ್ತೀನಿ. ಎಲ್ಲಿ ನೋಡಿದ್ರೆ ಬರೀ ಹೆಣ್ಮಕ್ಳೇ ಕಣ್ಣಿ ಕಾಣ್ಬೇಕ್ರಿ. ನಮ್ಮ ರಾಜ್ಯದಾಗಿನ ಎಲ್ಲಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕೆಡವಿ ಒಂದ್ ರೀತಿ ಸಣ್ಣ ಸಣ್ಣ ಗುಡಿಸಲು ಕಟ್ಟಿಸ್ಕೊಡ್ತೀನ್ರಿ. ಯಾಕಂದ್ರೆ ಭೂಕಂಪ ಆಗಿ ನಡಕ್ ಸಿಕ್ಕಿ ಯಾರು ಸಾಯ್ಬಾರ್ದು ಅಂತೇಳಿ ಒಂದು ಪ್ಲಾನ್. ಮತ್ತ ಊರು ಹೊರಗರಿಯೋ ಗಟಾರಿ ನೀರನ್ನ ಊರು ಒಳಗಡೆ ಹರಿಸಿ ಓಣಿಗೊಂದು ಸಣ್ಣ ಡ್ಯಾಮ್ ನಿರ್ಮಿಸಿ ಮೊದಲು ನೀರಿನ ಸಮಸ್ಯೆ ಬಗೆಹರಿಸ್ತೀನ್ರಿ. ಪ್ರತಿ ಹಳ್ಳಿಗೆ ಮನಿಗೊಂದು ಬೀರು, ಓಣಿಗೊಂದು ಬಾರ್ ಅಂತ ಮಾಡಿ ವಾಟರ್ಗಿಂತ ಕ್ವಾರ್ಟರ್ ಜಾಸ್ತಿ ಸಪ್ಲೈ ಮಾಡಿಸ್ತೀನ್ರಿ. ಅವನವನ ಯಾಕಂದ್ರೆ ಕುಡುಕರು ನಮ್ಮ ದೇಶದ ಬಗ್ಗೆ ಬಹಳ ಚಿಂತೆ ಮಾಡ್ತಿರ್ತಾರ್ರಿ. ಅವರು ಪ್ರೀತಿ ಮಾಡಿ ಮನೆ ಬಿಟ್ಟು ಓಡಿ ಹೋಗಿ ಮದ್ವೆ ಆದವ್ರಿಗೆ ಲವ್ ಮ್ಯಾರೇಜ್ ವೇತನ ಅಂತ ತಿಂಗಳ ಪಗಾರ ಬರಂಗ್ ಮಾಡ್ತೀನ್ರಿ. ದೇಶದಲ್ಲಿರುವ ಎಲ್ಲಾ ಸೊಳ್ಳೆಗಳ ಸಭೆ ಕರೆದು ಪ್ರಾಣಿ ಪಕ್ಷಿ ಮನುಷ್ಯರಿಗೆ ದಯವಿಟ್ಟು ಕಡಿಬೇಡಿ ಅಂತೇಳಿ ಶಾಂತಿ ಒಪ್ಪಂದ ಮಾಡ್ಕೊಂತೀನಿ. ನನ್ನ ಸರ್ಕಾರದ ಸೊಳ್ಳೆ ಪರದೆ, ಗುಡ್ ನೈಟ್, ಮಜ್ರದಾನಿ ಉಪ ಮಾಡೋದ ಬೇಕಾಗಿಲ್ರಿ. ಕತ್ತಿ, ಎತ್ತು, ಎಮ್ಮಿ, ದನ ಕರುಗಳೇ ನನ್ನ ಸರ್ಕಾರದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ಕೊಡಿಸ್ತೀನ್ರಿ. ಯಾಕಂದ್ರ ದುಡ್ಡು ಸಾಕಾಗೈತಂತ ಮೊನ್ನೆ ನಮ್ಮ ಮನೆ ಮುಂದೆ ಸ್ಟ್ರೈಕ್ ನಡೆಸಿದ್ದು. ಅದಕ್ಕೋಸ್ಕರ ನೀವೆಲ್ಲರೂ ನನ್ನ ಕತ್ತೆ ಗುರ್ತಿಗೆ ನಿಮ್ಮ ಅಮೂಲ್ಯವಾದ ಮತ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರ್ಬೇಕಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತಾ ಇದ್ದೀನಿ.
ಭಾಷಣ ಮಾಡಿ ಮನಿಗೆ ಬಂದು ನೋಡ್ತಾನು ಉದಯ್ ಟಿವಿ ಕ್ರೈಮ್ ಸ್ಟೋರಿ ವಿಭಾಗಕ್ಕೆ ಇವಾಗ ಮಾತಾಡಕ ಇಂಟರ್ವ್ಯೂ ಬಂದಿರ್ತೈತಿ. ಆಗ ನಮ್ಮನ್ನ ಉದಯ್ ಟಿವಿ ಆಫೀಸ್ಗೆ ಬರ್ತಾನ್ರಿ, ನಿನಗೆ ಕ್ರೈಮ್ ಸ್ಟೋರಿ ಮಾತಾಡಕ್ ಕೊಟ್ರೆ ಹೆಂಗ್ ಮಾತಾಡ್ತೀಪ ಅಂತ ಕೇಳ್ತಾರ. ಆಗ ನಮ್ಮ ನಕಲಿನಾಗ ಕ್ರೈಮ್ ಸ್ಟೋರಿ ಹೇಳ್ತಾನ್ರಿ, ಹೆಂಗ್ ಹೇಳ್ತಾನ ನೋಡ್ರಿ. ಡಾಕ್ಟರ್ ಬಗ್ಗೆ ನಿಮಗೆಲ್ಲ ಗೊತ್ತಿರಬೇಕಲ್ಲ, ಆದ್ರೆ ಇಲ್ಲೊಬ್ಬ ಡಾಕ್ಟರ್ ಇದಾನೆ, ಹೆಸರು ಪಂಡ್ರಪಟ್ಟಿ ಪಾಂಡು ಅಂತ. ಇವನ್ ಬಲು ವಿಚಿತ್ರ ಕಣ್ರಿ. ಯಾವ್ದಾದ್ರು ಪೇಷಂಟ್ ತೋರಿಸ್ಕೊಳ್ಳಾಕ್ ಬಂದ್ರೆ ಮೈ ಕೈ ಮುಟ್ಟಿ ಚೆಕ್ ಮಾಡಲ್ಲ, ಸೂಜನು ಹಾಕಲ್ಲ, ಗುಳಿಗೆನೂ ಕೊಡಲ್ಲ. ಆದ್ರೂ ಜನ ಇವನು ಡಾಕ್ಟ್ರು ಅಂತ ಕರೀತಾರೆ. ಇವನ ಹತ್ರ ತೋರಿಸ್ಕೊಳ್ಳಾಕ್ ಬರೋ ಪೇಷಂಟ್ ಸಹಿತ ವಿಚಿತ್ರ ಇರ್ತಾವ್ ಕಣ್ರಿ. ಒಂದ್ಸಾರಿ ಒಬ್ಬ ಹುಡುಗರ ಮೂಗಲ್ಲಿ ಶೇಂಗಾ ಕಾಳು ಸಿಕ್ಕಾಕೊಂಡಿತ್ತು. ಇದಕ್ಕೆ ಏನ್ ಮಾಡ್ಬೇಕು ಅಂತ ಈ ಡಾಕ್ಟರ್ ಹತ್ರ ಕೇಳಿದ್ರೆ ಏನ್ ಹೇಳ್ತಾನೆ ಗೊತ್ತಾ? ಮೂಗ್ನಾಗಿರೋ ಶೇಂಗಾ ಕಾಳು ತೆಗಿಯಕ್ ನನಗೆ ಬರಲ್ಲ, ಸೀದಾ ಎಣ್ಣೆ ತೆಗಿಯೋ ಗಾನ್ಗೇರ್ ಮನೆ ಕರ್ಕೊಂಡು ಹೋದ್ರೆ ಮೂಗ್ನಾಗ ಮಿಷನ್ ಇಟ್ಟು ತಿರುಗಿ ಗರಂ ಮಾಡ್ತಾರೆ, ಎಣ್ಣೆನೂ ಬರುತ್ತೆ, ಮೂಗನು ಕ್ಲೀನ್ ಆಗುತ್ತೆ ಅಂತ ಐಡಿಯಾ ಕೊಡ್ತಾನೆ ಕಣ್ರಿ. ಕೇಳಿದ್ರಲ್ಲ ಯಾವ ರೀತಿ ಸಲಹೆ ಕೊಡ್ತಾನಂತ. ಹುಟ್ಟಿರೋದೇ ತಿನ್ನಾಕಂತೇಳಿ ಇದ್ದುದಿಲ್ಲು ತಿಂದು 200 kg ದಪ್ಪಾಗಿದ್ದ ನಮ್ಮ ಕಡದಬ್ಬಿ ಕಮಲೇಶಿ ನಡೆದಾಡಕ್ ತ್ರಾಸ ಆಕೈತಿ, ಹೊಟ್ಟಿ ತಳಗಾಗಕ್ ಏನ್ ಮಾಡ್ಬೇಕಂತ ಕೇಳಿದ್ರೆ, ಯಾವ್ದಾದ್ರು ರೈಲು ಒಳಗೆ ಹೋಗಿ ಮಲ್ಕೊಂಡ್ರೆ ರೈಲು ಬಂದು ಹೊಟ್ಟಿ ಮ್ಯಾಗ ಹಾದೋಗುತ್ತೆ, ತಕ್ಷಣ ನಿನ್ನ ಹೊಟ್ಟಿ ತಳಗಾಗುತ್ತೆ ಅಂತ ಅನ್ಕಂಡ್ರಿ. ನಮ್ಮ ಮಗ್ಲ ಮನಿ ಮಲ್ಯ ಮದುವೆಗೆ ಹೋಗಿ ಸಿಕ್ಕಾಪಟ್ಟೆ ತಿಂದು ಸಂಡಾಸ್ ಹಚ್ಕೊಂಡಾಕಂಡ್ರಿ. ಸಂಡಾಸ್ಗೆ ಹೋಗಿ ಸುಸ್ತಾದ ಮಲ್ಯ ಈ ಡಾಕ್ಟರ್ ಅಂತ ತೋರಿಸ್ಕೊಳ್ಳಾಕ್ ಬಂದ್ರೆ, ಸಂಡೋಸ್ಗೆ ಕುಂತ ಮೇಲೆ ಸಾಂಬಾರ್ದಿಂದ ನಿನ್ನ ಕುಂಡಿ ತೊಳ್ಕೊಂಡೆ ಸಂಡಾಸ್ ಕಮ್ಮಿ ಆಕೈತೆ ಅಂತ ಐಡಿಯಾ ಕೊಡ್ತಾನೆ ಕಣ್ರಿ. ಡಾಕ್ಟರ್ ಹೇಳಿದ್ದು ಕರೆ ಇರ್ಬೇಕಂತೇಳಿ ನಮ್ಮ ಮಲ್ಯ ಸಾಂಬಾರ್ದಿಂದ ಕುಂಡಿ ತೊಳ್ಕೊಂಡೇ ಬಿಟ್ಟ. ಆಮೇಲೆ ಶುರುವಾಯ್ತು ನೋಡಿ ಉರಿ ಕಾಟ ತಾಳಾರ್ದೆ ವೈಕೋ ಬಡ್ಕೊಳಕ್ ಶುರು ಮಾಡ್ತಾನೆ. ಕುಂಡಿಗೆ ಹತ್ತಿದ ಉರಿ ಹಾಸ್ಬೇಕಂತೇಳಿ 16 ಅಂಡೆ ನೀರ್ ತಂದು ಸುರಿದ್ರು ಉರಿ ಕಮ್ಮಿ ಆಗೋದಿಲ್ಲ ಕಣ್ರಿ. ಆಮ್ಯಾಗ ಮುನ್ಸಿಪಾಲ್ಟಿಯಿಂದ 300 ಟ್ಯಾಂಕ್ ನೀರ್ ತರಿಸಿ ಸುರಿದ್ರು ಉರಿ ಮತ್ತೆ ಹೆಚ್ಚಾತು ಹೊರ್ತು ಕಡಿಮೆ ಆಗೋದಿಲ್ಲ ಕಣ್ರಿ. ಇದನ್ನ ಕಂಡ ನಮ್ಮ ಪಕ್ಕದ ಮನಿ ಪಾರವ ಕೈ ಕಾಲ್ ಕಟ್ಟಿ ಆಲ್ಮಟ್ಟಿ ಡ್ಯಾಮಿಗೆ ಹೋಗಿದ್ರೆ ಉರಿ ಕಡಿಮೆ ಆಗುತ್ತಂತ ಸಲಹೆ ಕೊಡ್ತಾಳ ಕಣ್ರಿ. ಇವಳು ಹೇಳಿದ್ದು ಸತ್ಯ ಇರ್ಬೇಕಂತ ಕೈ ಕಾಲ್ ಕಟ್ಟಿ ಆಲ್ಮಟ್ಟಿ ಡ್ಯಾಮ್ ತಂದು ಹೋಗಿದ್ರೆ ನಮ್ಮಲ್ಲ ಮುಂಜಾನೆ 3 ಗಂಟೆಗೆ ಮನೆ ಮುಂದಿನ ನಾಳದ ತುದಿಯಾಗಿಂದ ಹೊರಗೆ ಬಂದಂತ ಕಣ್ರಿ. ಕ್ರೈಮ್ ಸ್ಟೋರಿ ಇಂಟ್ರೂ ಕೊಟ್ಟ ಮೇಲೆ ಹೊಳ್ಳಿ ಊರಿಗೆ ಹೋಗಾಕ ಬಸ್ ಯಾರು ಇರಂಗಿಲ್ಲ. ಇವಾಗ ಏನ್ ಮಾಡ್ಬೇಕಂತ ತೆಲಿಕಟ್ಟು ಕುಂತಾಗ ಬಸ್ ಸ್ಟ್ಯಾಂಡ್ ನಾಗ ಭೇಟಿ ಆದ ನೀಲ ಅವನ ಮುಂದ ಹಾರು ಹೊಕ್ಕಳ. ತಕ್ಷಣ ಕುರ್ರಮಾಮ ವೇಷ ಧರಿಸಿ ಆ ನೀಲಾಂಬರಿಗೆ ಭವಿಷ್ಯ ಹೇಳಿ ಬಸ್ ಚಾರ್ಜ್ ಮಾಡ್ಕೊಂಡು ಊರಿಗೆ ಬರ್ತಾನ್ರಿ ನಾಗ್ಯ. ಆ ನೀಲಾಂಬರಿಗೆ ನಮ್ ನಕಲಿನಾಗ ಯಾವ ತರ ಭವಿಷ್ಯ ಹೇಳಿದ್ ಗೊತ್ತೇನ್ರಿ? ರಾಮಕೊಂಡಡು ಹನುಮಂತಣ್ಣ ಭವಿಷ್ಯ ಹೇಳ್ತೀನಿ ಕೇಳಿರ ಬಾಬು, ಹೇಳಿದ ಮಾತು ಸುಳ್ಳಾಗಿಲ್ಲ, ಸತ್ಯವನ್ಯನ ಹೇಳ್ತೀನಲ್ಲ. ಕತ್ತಿಗೆ ಕೊಂಬಿಲ್ಲ, ಕೋಳಿಗೆ ಹಲ್ಲಿಲ್ಲ, ಹಾವಿಗೆ ಕಾಲಿಲ್ಲ, ಏಡಿಗೆ ತಲಿಲ್ಲ. ಜೈ ರಾಮಕೊಂಡಡು ಕಾಂಚನಂ ಕಾರಿಸಿದ್ದೆ. ಏ ಕುರ್ಮಾಮ, ನಂದಟ್ ಭವಿಷ್ಯ ಹೇಳ್ಬಾರ ಕೇಳ್ತೀನಿ. ನಿಮ್ ಹೆಸರು? ನನ್ನ ಹೆಸರ ನೀಲಾಂಬರಿ ಅಂತ. ನೋಡ್ರಿ ನೀಲಾಂಬರಿ, ನಿಮ್ದು ಕನ್ಯಾ ಕೆಳಗಡೆ ತುಲಾರಾಶಿ ಐತಿ. ಘಾತಕ ವಾರದ ಮಂಗಳವಾರ ಮಠ ಮಧ್ಯಾಹ್ನ ಮ್ಯಾಗ 3 ಗಂಟೆ ಬಿಟ್ಟಿರಿ. ನಿಮ್ಮ ಮನಸ್ಸು ಬಹಳ ಚಂಚಲ ಐತ್ರಿ. ಕುಂತಲ್ಲಿ ಕುಂದ್ರವಲ್ತು, ನಿಂತಲ್ಲಿ ನಿಂದ್ರವಲ್ತು, ಮಲ್ಕೊಂಡಲ್ಲಿ ಮಲ್ಗೊಲ್ತು, ಮಂಗ್ಯನಂಗ ಹತ್ತಿತ್ತರ್ದಾಡಕತ್ತೈತಿ. ನಿಮ್ಮ ಗೆಳೆಯ ಗೆಳತಿಯರೆಲ್ಲ ರೊಕ್ಕಿದ್ರ ಹತ್ತಿರ ಬಂದು ಬಡಿವಾದ ಮಾತೇಳಿ ಬಂಬಾಟ ಫಿಲಂ ಕರ್ಕೊಂಡೋಗಿ ಬಾರಿ ಕಾಯ್ತಿಂದು ಭಾರತಿ ಓಟದ ಭಾರಿ ಬಿಲ್ ಮಾಡ್ತಾರೆ. ಅದೇನ್ ಖರೆ ಬಿಡು. ಸಪ್ಲೈರ್ ಬಂದು ರೊಕ್ಕ ಕೇಳಿದಾಗ ಸಣ್ಣಗ ಚೊಣದಾಗ ಕೈ ಆಡ್ಸಿ ರೊಕ್ಕ ಕೊಟ್ಟಂಗ ಮಾಡಿ ಒಳ್ಳೆ ಕಿಸದಾಗ ಹಾಕೊಂತಾರ ಹೊರತು ಕೈ ಬಿಚ್ಚು ಒಬ್ರು ಕೊಡಂಗಿಲ್ಲ. ನೀ ಹೇಳೋದೆಲ್ಲ ಖರೆ ಐತ್ ನೋಡು. ನಿಂದ ತಿಂದು ನಿನಗ ಎದುರಾಗ ಜನ ಬಾಳ ಐತಿ. ಕಷ್ಟ ಬಂದಾಗ ಕೊರಿಗೆ, ದುಃಖ ಬಂದಾಗ ಮರಿ ಕೊಟ್ಟರ ಕೊಳ್ಳಿ ಕೇಳಕ್ ಹೋದ್ರ ದಾರ್ಯಾಗ ನಿಂತು ಚೂರಿ ಹಿಡ್ದು ಮಾರಿ ನೋಡ್ತಾರ. ನಿಜ ಐತಲ್ಲ ನನ್ನ ಮಾತು? ಹೌದು, ಬರೋಬರಿ ಐತ್ ಬಿಡು. ಇದ್ದ ಮಾತು ಇದ್ದಂಗೆ ಹೇಳ್ತೀನಿ, ಸಿಟ್ ಆಗಬೇಡ್ರಿ. ನೀ ಕಾಲೇಜಿಗೆ ಒಂಟ್ರ ಸಾಕು, ಅಲ್ಲಿಲ್ಲದ 70 ವರ್ಷದ ಮಿಠಾಯಿ ಮಾರ ಮುಪ್ಪಾನ್ ಮುದಕ ನಿನಗೆ ಗಂಟೆ ಬಿದ್ದೈತಿ. ಆಸ್ತಿ ನಿನ್ನ ಹೆಸರಿಗೆ ಮಾಡಿ 3 ವರ್ಷ ನಿನ್ನ ಕೂಡಿ ಕಂಡ ದೇವರಿಗೆ ಭಕ್ತಿ ಬೇಡಿ ಮಡಿಲಾಗ ಒಂದು ಮಗು ನೀಡಿ ಆಡಾಗಲ ಹಳ್ಳಕ್ ದೂಡಿ ಓರಿಸಿ ಓಡಿ ಹೋಗ್ತೀನಿ ಅಂತ ಕಾಡಿ ನಿನ್ ಪ್ರೀತಿ ಬೇಡಾಕತ್ತೇನೆ. ಕುರುಮಾಮ, ನೀ ಹೇಳೋದೆಲ್ಲ 100ಕ್ಕೆ 100 ಖರೆ ಐತಿ. ಮುಂದೆ ಹೇಳ ಮತ್ತ. ನೀ ಕಾಲೇಜಲ್ಲಿ ಒಂದ್ ಹುಡುಗನ ಮನಸಾರೆ ಪ್ರೀತಿ ಮಾಡಾಕತ್ತಿದ್ದಿ. ಹತ್ತಿರವಾಗಿ ಮೆತ್ತಗ ಮಾತಾಡಿ ಇಬ್ರು ಕೂಡಿ ರಾತ್ರಿ ಮನೆ ಬಿಟ್ಟು ಗೋವಾ ಕಡೆ ಓಡಿ ಹೋಗಕ್ಕಂತ ಯೋಚನೆ ನಿಂದೈತಿ. ಆದ್ರೆ ಹುಡುಗ ಮಾತ್ರ ನಿನ್ನ ಕಣ್ಣೆತ್ತಿ ನೋಡವಲ್ಲ. ಕರೆ ಐತಿಲ್ಲ ನನ್ನ ಮಾತು? ನೀ ಹೇಳೋದೆಲ್ಲ ಬರೋಬ್ಬರಿ ಐತ್ ಬಿಡು. ಮುಂದೆ ಹೇಳ ಮತ್ತ. ನಿಮಗ ಕಂಕಣ ಬಲ ಕೂಡಿ ಬಂದೈತಿ. ಇನ್ನು 3 ತಿಂಗಳೊಳಗ 3 ಮೂಲೆ ದಿಕ್ಕಿನಿಂದ ಅಗರ್ಭ ಶ್ರೀಮಂತ ಹುಡುಗ ನಿನ್ನ ನೋಡಾಕ ಬರ್ತಾನ. ಆ ಹುಡುಗ ನೋಡಾಕ ಹೀರೋ ಇದ್ದಂಗಿರ್ತಾನ, ಆದ್ರೆ ಕಣ್ಣಿಲ್ಲ. ಸಣ್ಣತ್ತಿದ್ದಾಗ ಉಣ್ಣಿ ಕಡ್ದದಕ್ಕ ಚೊಣ್ಣ ಹಾಕೋ ಜಾಗದಲ್ಲಿ ಆಪರೇಷನ್ ಮಾಡ್ಯಾರ. ಯಾವ ಟೈಮ್ನಲ್ಲಿ ಏನಾಗುತ್ತೋ ಹುಡುಗನಿಗೆ ಗೊತ್ತಿಲ್ಲ. ಇದೇನ್ ಹೇಳ್ತೀಯಾ ಕುರ್ಮಾಮ ನೀನು? ನಿಮ್ಗ ವಿದ್ಯೆದ ರೇಖೆ ಬಹಳ ಕಡಿಮೆ ಐತಿ. ಓದಿದ್ದು ತೆಲಿಗತ್ತಲ್ತು, ಬರ್ದದ್ದು ನೆನಪುಳಿವಲ್ತು. ಗೌರ್ಮೆಂಟ್ ನೌಕರಿಗೆ ಅರ್ಜಿ ಹಾಕಿ ಮನೆಯಾಗಿದ್ದ ರೊಕ್ಕ ಖಾಲಿ ಆತಿ ಹೊರತು ಕೆಲಸ ಮಾತ್ರ ಆಗ್ಲಿಲ್ಲ. ಸರ್ಕಾರಿ ನೌಕರಿ ಮಾಡಿಸ್ಕೊಡ್ತೀನಿ ಅಂತ ನಿಮ್ ಸ್ವಾದ್ರ ಮಾವ ನಿಮ್ಮಿಂದ 30,000 ರೂಪಾಯಿ ತಗೊಂಡು ಮನೆ ಬಿಟ್ಟು ಹೋದ, ಒಳ್ಳೆ ಬಂದಿಲ್ಲ. ಕರೆ ಐತಿಲ್ಲ ನನ್ನ ಮಾತು? ಹೌದು, ನೀ ಹೇಳಿದೇನ್ ಕರೆ ಐತಿ. ನಮ್ ಸ್ವಾದ್ರ ಮಾವ 30,000 ರೂಪಾಯಿ ತಗೊಂಡ ಹೋಗ್ಯಾನವ. ಇಷ್ಟೊತ್ತಿಗೆ ನಿಮ್ಗೆ ನೌಕರಿ ಬರ್ಬೇಕಿತ್ತು, ಆದ್ರೆ ನಿಮ್ಗೊಂದು ಕಂಟಗೊಂದು ಗಂಟೆ ಬಿದ್ದೈತಿ. ಹಿಂಗಾಗಿ ನಿಮ್ ಕೆಲಸ ಎಲ್ಲ ಒಳೆಯಾಗ ಉಂಚಂಗ್ ತೋದಂಗಾಗೈತ್ರಿ. ಅಲ್ಲ ಕುರ್ಮಾಮ, ಮತ್ತೆ ಇದಕ್ಕೆ ಪರಿಹಾರ ಇಲ್ಲನ? ಚಿಂತೆ ಮಾಡ್ಬೇಡ್ರಿ ನೀವು. ನಾ ಕಪ್ಪತ್ ಗುಡ್ಡದಿಂದ ಕರಿಕಿ ಬೇರೆ ಒಂದು ತಂದಿನಿ, ಅದ ನೀನ್ ಕೈ ಕಟ್ಟಿದ್ರ ಸಾಕು ಅಂದ್ಕೊಂಡ ಕರೆ ಸಾಕ್ ಪಟ್ಟ ಆಗತೈತಿ. ಮತ್ತ ನೀ ಇಷ್ಟಪಟ್ಟಿರೋ ಹುಡುಗ ಕುಂದ್ರ ಕುಂದಿರ್ತಾನ, ನಿಂದ್ರಂದ್ರ ಇದನ್ನೆಲ್ಲ ಮಾಡಿ ಕೊಡಕ್ 101 ರೂಪಾಯಿ ಕೊಡ್ತೀರಿ? 101 ಯಾಕ 501 ರೂಪಾಯಿ ಕೊಡ್ತೀನಿ. ಆದ್ರೆ ಕೆಲಸ ಮಾತ್ರ ಗ್ಯಾರಂಟಿ ಆಗ್ಬೇಕು ನಮಗ. ಅದರಲ್ಲಿ ಅನುಮಾನ ಬ್ಯಾಡ್ರಿ. ನಾ ಮಾಡಿದ ಕೆಲಸ ಇದುವರೆಗೆ ಫೇಲ್ ಆಗಿಲ್ಲ. ಫೇಲ್ ಆಗೈತೆ ಅಂತ ಒಬ್ರು ಒಳ್ಳಿ ಬಂದಿಲ್ಲ. ನನ್ನ ಕಡೆ ಮಾಡಿಸ್ಕೊಂಡು ಹೋದ ಹುಡುಗಿಯರು ಒಳ್ಳಿ ಬರ್ತಾರತ್ತು, ಒಬ್ರು ಬಿಟ್ಟಿಲ್ಲ. ಅಷ್ಟು ನನ್ನ ಮ್ಯಾಗ ನಂಬಿಕಿಲ್ಲ ಅಂದ್ರೆ ನನ್ನ ಅಡ್ರೆಸ್ ತಗೋರಿ. ಯಾವ್ದಕ್ಕೂ ಇರ್ಲಿ ಹೇಳಲ್ಲ. ನಕಲಿ ನಾಗ್ಯ ಕೇರ್ ಆಫ್ ಚೆಡ್ಡಪ್ಪನವ್ರ ಮಗ ಕಿಡ್ಡಪ್ಪ,
ಕಾರ್ಪುಡಿ ನಿಲಯ ಬಳ್ಳೊಳ್ಳಿ ನಗರ ತಾಲೂಕು ತೊಗರಿ ಜಿಲ್ಲಾ ಗುಗ್ರಿ ಸಾಕಿನ ಒಳಗ್ ಸಿಕ್ರವಾದಿರಿ. ಇನ್ನು 2 ತಿಂಗಳ ಬಿಟ್ಟು ಇದೇ ತಾರೀಕಿ ಇದೇ ಜಾಗಕ್ಕೆ ಬರ್ತೀನಿ. ನಿನ್ ಕೆಲಸ ಆದ್ರೆ ನನ್ನ ಲವ್ವರ್ಗೆ ನೀ ಹಾಕೊಂಡಿರೋ ಮೈ ಮ್ಯಾಗ ಜಂಪರ್ ಮೊದ್ಲು ಮಾಡಿ ಕೊಡ್ಬೇಕು ನನಗ. ಜಂಪರ್ ಏನ್ ಮಾಡ್ತೀಯಾ? ಸೀರೆ ಮೊದ್ಲು ಮಾಡ್ಕೊಡ್ತೀನಿ, ಆದ್ರೆ ಕೆಲಸ ಆಗ್ಬೇಕು ನಮಗ. ಆತ ನಾ ಇನ್ನು ಹೋಗಿ ಬರ್ತೀನಿ. ರಾಮ ಕೊಂಡಡು ಹನುಮಂತಣ್ಣ ಬಹುಶಃ ಹೇಳ್ತೀನಿ ಕೇಳಿರ ಬಾಬು, ಹೇಳಿದ ಮಾತು ಸುಳ್ಳಾಗಿಲ್ಲ. ಪಂಚಾಕ್ಷರಿ ಗವಾಯಿಗಳ ಪುಣ್ಯತಿಥಿ ಪ್ರಯುಕ್ತ ಅವರು ಊರಾಗ ಗೌಡ ಮತ್ ಕಿವುಡ ಅನ್ನೋ ನಾಟಕ ಹಾಕಿರ್ತಾರ್ರಿ. ಆ ನಾಟಕದಾಗ ಅವನ ಗೆಳೆಯನಾದ ಮಂಜ ಗೌಡನ ಪಾತ್ರ ಮಾಡಿದ್ದಂದ್ರ ನಮ್ಮ ನಕಲಿ ನಾಗೆ ಏನ್ ಮಾಡಿರ್ತಾನಂದ್ರೆ ಕಿವುಡನ ಪಾತ್ರ ಮಾಡಿರ್ತಾನ್ರಿ. ಆ ನಾಟಕದಾಗ ಒಂದ್ ತುಣುಕ್ ಸನ್ನಿವೇಶ ಕೇಳಿ ನೋಡ್ರಲ್ಲ. ನಾಗ್ಯಾ ಲೇ ನಾಗ್ಯಾ, ಯಾಕ್ರಿ ಗೌಡ್ರ ಮುಂಜಾನೆ ಹೊಲಕ್ ಬಂದ್ರಿ ಹೇಳಿ ಕಳಿಸಿದ್ರೆ ನಾನಾ ಬರ್ತಿದ್ದೆ. ಏನೆಲ್ಲ ಬಿಡಲೇಪ್ಪ, ಮೊನ್ನೆ ಸಂಗಪ್ಪನ ಹೊಲದಾಗ ಎತ್ತು ಬಿಟ್ಟಿದ್ದೆ ಅಂತಲೇ ಸರಿಯಾಗಿ ಕಟ್ಟಬೇಕಿಲ್ಲ ಲೇ ಮಗನ, ಹಂಗೆಲ್ಲ ಸಡ್ಲ ಕಟ್ಟಬೇಡ ಮಾರಾಯ. ಏನ್ರಿ ನಾನು ಸಂಗಪ್ಪನಲ್ದಾಗ ಸಂಡಾಸಗ್ ಹೋಗಿದ್ದೆ, ನಾನ್ ಕೆಲಸ ಮಾಡಿಲ್ರಿ ಸೌಕರ. ಅಲ್ಲಲೇ ಮಂಗ್ಯನ ಮಗನ ಸಡ್ಲ ಕಟ್ಟಬೇಡ ಅಂದೆ. ಅದ ರೀ ಸೌಕರ್ನ ಸಂಡಾಸಗ್ ಹೋಗಿಲ್ಲ ಅಂದೆ. ಹಗ್ಗ ಇವ್ನು ಯಾರು ಕೂಡ ಆದ್ರೂ ಮಾತಾಡಬಹುದ್ರಿ, ಈ ಕೆಪ್ ನನ್ನ ಮಗನ್ ಕೂಡ ಮಾತಾಡೋದು ಮಾತ್ರ ಆಗೋದಿಲ್ಲ ನೋಡ್ರಿ. ಹೋಗ್ಲಿ, ನಮ್ಮ ಗೌಡ ಶಾನಿಗೆ ಬದ್ನಿಕಾಯಿ ತೋಟ ನೋಡಂಗ ಆಗೈತೆ ಅಂತ ಹೋಗಿ ಒಟ್ಟು ತೋರ್ಸ್ಕೊಂಡ್ರ ಬಾರ್ಲೆ. ಮತ್ತ ಏನ್ರಿ ನಮ್ ಗೌಡ ಶಾನಿನ ಬದ್ಲಾರ್ ಕೊಟ್ಟು ಮದುವೆ ಮಾಡ್ತೀರಿ? ದಯವಿಟ್ಟಂತ ಕೆಲಸ ಮಾಡ್ಬೇಡ್ರಿ ಸೌಕರ. ಲೇ ಬದ್ಮಾಸ್ರ ಮಗನ, ಬದ್ಲಿಯಾರಿಗೆ ಕೊಟ್ಟು ಮದುವೆ ಮಾಡದಲ್ಲೇ ಬದ್ನಿಕಾಯಿ ತೋಟ ನೋಡಂಗಾಗೈತೆ ಅಂತ ಇವನ್ ಕೂಡ ಮಾತಾಡಿ ನಾ ಎಲ್ಲಿ ಧಾರವಾಡ ಉಚ್ಚ ಆಸ್ಪತ್ರೆ ಸೇರ್ತೀನಿ ಅಂತ ನನಗೆ ಹೆದರಿಕೆ ಬರಾಕತೈತ್ರಿ. ಹೋಗ್ಲಿ, ನನ್ನ ಮಗಳು ಶಿಲ್ಪ B.Ed ಫಸ್ಟ್ ಕ್ಲಾಸ್ ಪಾಸ್ ಆಗ್ಯಾಳಂತ ಮನಿಗೆರ ಹೋಗಿ ಸ್ವೀಟ್ರ ಕೊಡ್ತಾಳ. ಏನ್ರಿ ಶಿಲ್ಪ ಅಮ್ಮ ಅವ್ರು ಫಸ್ಟ್ ಕ್ಲಾಸ್ ಅಲ್ಲಿ ನಪಾಸ್ ಆಗ್ಯಾರ? ಅದೆಂಗ ನಪಾಸ್ ಆದ್ರಿ? ಹಗ್ಲಿ ರಾತ್ರಿ ಕಣ್ಣಾಗಿ ಎಣ್ಣೆ ಹಾಕೊಂಡು ಒತ್ತುತ್ತಾಳ್ರಿ ಅಮ್ಮವ್ರು. ಲೇ ಬದ್ಮಾಸ್ ಮಗನ, ನಪಾಸ್ ಅಲ್ಲೇ ಅಡ್ಡಾಡಿ ಫಸ್ಟ್ ಕ್ಲಾಸ್ನ್ಯಾಗ ಪಾಸ್ ಆಗ್ಯಾಳೇ ನನ್ನ ಮಗಳ. ನೀವು ಯಾವ ಭಾಷೆದಾಗ ಹೇಳ್ಬೇಕು ಅನ್ನೋದ ತಿಳಿದಿಲ್ಲ ನೋಡ್ರಿ ನಮಗ. ಹೋಗ್ಲಿ, ನನ್ನ ಮಗ ಚಂದ್ರು ಅದನಲ್ಲ, ಅಮೆರಿಕದಿಂದ ಬರುವಾಗ ಸ್ವಲ್ಪದ್ರಾಗ ಆಕ್ಸಿಡೆಂಟ್ ಆಗೋದ್ರಾಗಿತ್ತು. ಆ ದೇವಿ ಕೃಪಾದಿಂದ ಪಾರಾಗೇನಂತ ನೋಡ್ಲಿ. ಏನ್ ಹೇಳಕತ್ತೀರಿ ಸೌಕರ? ಚಿಕ್ಕ ಯಜಮಾನ್ರು ಅಮೆರಿಕದಿಂದ ಬರುವಾಗ ಆಕ್ಸಿಡೆಂಟ್ ಆಗಿ ಸತ್ತೋದ್ರ? ಇಂತ ಕೆಲಸ ಆಗ್ಬಾರ್ದಿತ್ರಿ ಸೌಕರ. ಆಕ್ಸಿಡೆಂಟ್ ಆಗಿ ಸಾಯ್ಬಾರ್ದಿತ್ತು. ಅಮೆರಿಕದಿಂದ ಬರುವಾಗ ನಾನು ನೇಸಿಗೆ ಜಂಪರ್ ಬೋರ್ಡ್ ಒಳಗಿನ ಬ್ರಾ ನನ್ನ ಮಗಳಿಗೆ ವಿಸ್ಪರ್ ಮಾತು ಮಾಡ್ತಾ ಇರ್ತೀನಿ ಅಂತ ಹೇಳಿದ್ರಿ ಸೌಕರ. ಆಕ್ಸಿಡೆಂಟ್ ಆಗಿ ಸಾಯ್ಬಾರ್ದಿತ್ತು. ಲೇ ಮಂಗೇಶ್ವರ ಮಗನ, ಆಕ್ಸಿಡೆಂಟ್ ಆಗಿಲ್ಲ, ಆಕ್ಸಿಡೆಂಟ್ ಆಗೋದ್ರಾಗಿತ್ತ. ಹಿಂಗೇನ್ರಿ? ಮೊದ್ಲ ಜ್ವರಾಗಿ ಹೇಳಕ್ ಬರೋದಿಲ್ಲೇನ್ರಿ ಸೌಕರ? ಮೊದ್ಲ ನಾನು ಕಿವಿ ಕೇಳೋದಿಲ್ಲ. ಮೇಲಕ್ಕೆ ಎಲ್ಲಿ ಕೇಳ್ಬೇಕಲೇ ಕೆಪ್ಪನ ಮಗನ, ಬಾ ಶಾಣದಿದಿ, ನಡಿ ಊಟಕ್ಕೆ ಹೋಗೋಣ. ಗೂಟಕ್ರಿ? ಆಡ್ ಬರಬರಿ ಕಟ್ಟಿನ ಹೇಳ್ರಿ ಊಟಕ್ಕಲ್ಲಿ ಲೇ ಮಂಗನ ಮಗನ, ಊಟಕ್ಕೆ ಹೋಗು ನಡಿ. ಊಟಕ್ಕ ಬರ್ತೀನಿ ನಡ್ರಿ ಸೌಕರ. ನಡಿ ಶಾಣದಿ. ನಾಟಕ ಮಾಡ್ಕೋತ ಕಂಡ ಹುಡುಗ್ಯಾರ ಕಣ್ಣು ಹೊಡ್ಕೊಂತ ಊರಾಗ ಉಡಾಳಂಗ ತಿರುಗ್ತಿದ್ ನಮ್ ನಕ್ಲಿನ ಆಗ್ಯಾಗ ಅವ್ರ ಅಪ್ಪ ಏನ್ ಮಾಡ್ತಾನು, ಸೆಟ್ಟಿಗೆ ಬೈದ ಮಗನ ವಂಶ ಪರಂಪರವಾಗಿ ಬಂದು ಹೇಳವ್ರ ಕಸಬನ ಬಿಡಬ್ಯಾಡ ಅಂತ ಹೇಳಿ ಊರಾಗ ಕಳಿಸ್ಬಿಡ್ತಾನ ಅವ್ರ ಅಪ್ಪ. ಅವ್ರ ಅಪ್ಪನ ಬಾಯಿಂದ ಆಟ ಕಲ್ತಿರ್ತಾನ್ರಿ ನಮ್ಮನಾಗ. ಒಂದ್ ಮನಿಗೆ ಹೇಳವನಾಗಿ ಬಂದ್ ಹೇಳ್ತಾನು, ಯಾವ ರೀತಿ ಹೇಳ್ತಾನ ನೋಡ್ರಿ. ಶರಣ್ರಿ ಅಪ್ಪ, ನಾನ್ ನಿಮ್ ಮನಿ ಹೇಳಿವ್ರಿ ಅವ. ಎಲ್ರು ಪಾಡದ್ರೇನ ಈ ಸರ್ತಿ ಮಳಿ ಬೆಳೆ ಚಲೋದ ಅಂತ ಕಾಣಿಸುತ್ತೇವ. ಅಪ್ಪಗ ಆರಾಮಿಲ್ಲವನ ಯಾಕ ಸೊಪ್ಪ ಕುಂತಾರ? ನೀ ಗಪ್ಪು ಕುಂದ್ರ ಬದಲು ಕೊಪ್ಪ ಡಾಕ್ಟರ್ ಅಂತ ತೋರಿಸಿದ್ರು ತುಪ್ಪದಾಗ ಔಷಧಿ ಕೊಡ್ತಾನೆವ. ರೊಕ್ಕ ಕಮ್ಮಿ ತಗೊಂಡ್ರೆ ಚೊಕ್ಕಾರ ಮಾಡ್ತಾನೆವ. ಮೊನ್ನೆ ಬಂದಾಗ ನೀನ್ ಮಹಾಲಕ್ಷ್ಮಿ ನೋಡ್ದಂಗ ಹಾಕುತ್ತೇವ. ಒಂದ್ ಮನೆ ಕೊರ್ಗಿ ಏಡ್ಸ್ ಆದಂಗ ಆಗಿಲ್ಲ. ಯಾವ ಏನಾಗತ್ತೆ ನಿನ್ಗ? ಕೇಳ್ರಿ ಯವ್ವ, ಬಳ್ಳಾರಿಯಲ್ಲಿ ನಿಮ್ಮ ಬಂಧು ಬಳಗ ಬಾಳ ಐತಿ ನಮ್ಮವ್ವ. ರಾಮಪ್ಪ ನಟ್ಲೆ ಕಾಮಪ್ಪ, ಕಾಮಪ್ಪ ನಟ್ಲೆ ಭೀಮಪ್ಪ, ಭೀಮಪ್ಪ ನಟ್ಲೆ ಮಲ್ಲಪ್ಪ, ಮಲ್ಲಪ್ಪ ನಟ್ಲೆ ಕಲ್ಲಪ್ಪ, ಕಲ್ಲಪ್ಪ ನಟ್ಲೆ ಯಲ್ಲಪ್ಪ, ಯಲ್ಲಪ್ಪ ನಟ್ಲೆ ಬೆಲ್ಲಪ್ಪ, ಬೆಲ್ಲಪ್ಪ ನಟ್ಲೆ ಸಂಗಣ್ಣ, ಸಂಗಣ್ಣ ನಟ್ಲೆ ನಿಂಗಣ್ಣ, ನಿಂಗಣ್ಣ ನಟ್ಲೆ ರಂಗಣ್ಣ, ರಂಗಣ್ಣ ನಟ್ಲೆ ಗಂಗಣ್ಣ, ಗಂಗಣ್ಣ ನಟ್ಲೆ ಮಂಗಣ್ಣ ಹುಟ್ಟ್ಯಾರ ನಮ್ಮವ್ವ. ಆದಿಪೂರ್ವದಲ್ಲಿ ನಿಮ್ದು ಬೀದಾರ್ ನೋಡ್ಯವ್ವ. ಕಾಡಂದಿ ಬ್ಯಾಟಿಗ್ ಅಂತೇಳಿ ಬೀದಾರ್ ಬಿಟ್ಟು ಬಬಲಾದಿಗೆ ಬಂದು 12 ದಿನ ಆದ್ಮೇಲೆ ಬದ್ನಾಕ ತುಡು ಮಾಡಕ್ ಹೋಗಿ ಹೊರದಾಗ ಸಿಕ್ ಬಿದ್ದು ಅಂಗಿ ತೊಂಡ್ ಹಾರ್ಕೊಂಡು ಹಾನುಗಾಡಿಗೆ ಬಂದು ನರಿ ಸಚಿವ ತಾಳಾರ್ದ ಹಳ್ಳು ದಂಡಿಗೆ ಹೋಗಿ ಮೀನ್ ಹಿಡಿಯಾಕ ಮಸುಳಿ ಬಾಯಾಗ ಸಿಕ್ಕ ಬಿದ್ದು ತಪ್ಪಿಸ್ಕೊಂಡು ತಂಜಾವೂರಿಗೆ ಬಂದು ತಳ ಉರಿದ್ರಿ ಯವ್ವ. ದುರ್ಗವ್ನಟ್ಲೆ ದ್ಯಾಮವ್ವ, ದ್ಯಾಮವ್ನಟ್ಲೆ ಉಡ್ಚವ್ನಟ್ಲೆ ಉಲಿಗವ್ನಟ್ಲೆ ಕರಿಯವ್ನಟ್ಲೆ ಕೆಂಚವ್ನಟ್ಲೆ ಲಕ್ಕವ್ನಟ್ಲೆ ಅಕ್ಕವ್ವ ಹುಟ್ಟ್ಯಾರ ನಮ್ಮವ್ವ. ನಿಮ್ಮ ಅಣ್ಣ ತಮ್ಮಂದಿರ ಮಧ್ಯ ಜಗಳಾಗಿ ಒಂದು ಮನೆ ತನಕ ಬೆಂಗಳೂರು ಸೆಟ್ಲ್ ಆಗಿತ್ತು ನಮ್ಮವ್ವ. ಹೆಸರು ದಾನಪ್ಪ ಗೌಡ್ರು, ದಾದಾಗಳಿಗೆ ದಾದಾನಾಗಿ ರೌಡಿಗಳಿಗೆ ರೌಡಿಯಾಗಿ ರೋಲ್ ಕಾಲ್ ಮಾಡಿ ದೊಡ್ಡ ಬಿಲ್ಡಿಂಗ್ ಕಟ್ಸನ. ನಮ್ಮ ಅತ್ತ ಹೇಳೋರು ಮನೆಗೆ ಹೋದ್ರು ಹುಚ್ಚನ ಬಿಟ್ಟು ಹೊರಗೆ ಕಳಿಸ್ತಾನ ನಮ್ಮವ್ವ. ಗುಲ್ಬರ್ಗದಲ್ಲಿ ಗಂಡ ಎಂತಿ ನಡುವೆ ಜಗಳ ಆದದಕ್ಕೆ ಸಿಟ್ಟಿಗೆದ್ದ ಗಂಗಮ್ಮ ಗಂಡನ ಮನೆ ಬಿಟ್ಟು ತವ್ರ ಮನೆ ಬಂದು ತಳ ಊರಿಗೆ ಕುಂತ ಅದಕ್ಕೆ ಒಂದ ಮನೆತನ ಉಳ್ದೈತಿ ನಮ್ಮವ್ವ. ಗಂಗಾವತಿಯಲ್ಲಿ ನಿಮ್ಮ ಅವನವರ ಗಟ್ಟಿ ಮನೆತನ ಐತಿ ನಮ್ಮವ್ವ. ಬಡ ಬಗ್ಗರಿಗೆ 1 ನಯ ಪೈಸನು ದಾನ ಮಾಡೋದಕ್ಕೆ ಮನಿ ಎಲ್ಲ ಬರಿದಾಗಿ ಭಿಕ್ಷುಕ್ರ ಪಾಲ್ ಬಂದೈತವ್ವ. ರಾಯಚೂರ ರಾಜರಾಣಿ ಅಂತ ದೊಡ್ಡ ಮನೆ ಇತ್ತಯ್ಯವ್ವ ನಿಮ್ದು. ರಾಜಪ್ಪನ್ನ ಸೌಕರ್ ರತ್ನ ಗಂಬಳ ಮ್ಯಾಗ ಕುಂತು ಮೊಮ್ಮಕ್ಳು ಮುತ್ತು ಕೊಟ್ಕೊಂಡು ಒತ್ತು ಕಳೆ ಹೊತ್ತಿನಾಗ ರಮ್ಯನ್ನ ಸ್ವಚ್ಛಿ ಬಂದು ರಾಜಕೀಯ ಕಿಳಿರಿ ಅಂತ ರಾಜಪ್ಪ ಸೌಕರ್ ರಂಪ ಮಾಡಿ ರತ್ನಂ ಮೇಡಮ್ ಹೇಳಿ ಸೀಟ್ ಕೊಡಿಸಿ ರಾಗಿ ಕ್ಷೇತ್ರದಿಂದ ಆರಿಸ್ತಂದ್ರಿ ಅವ್ವ.
ರಾಜಕೀಯಕ್ಕೆ ಬಂದ ಮ್ಯಾಗ ರಾಜಪ್ಪ ಸೌಕರ್ ರಾಧಿಕನ್ನು ಆಂಟಿ ಮನೆಗೆ ರಾತ್ರಿ ಹೋಗಿ ವಸ್ತು ಹೋಗಿ ಹಾಕತ್ತಿದ್ರಿ ಅವ್ವ. ಒಂದಿನ ರೆಡ್ ಅಂಡಾಗಿ ಸಿಗ ಬಿದ್ದಾಗ ಸಿಟ್ಟಿಗೆದ್ದ ಶಿವ ಸೌಕರ್ತಿ ರಾತ್ರಿ ಆದ್ಮ್ಯಾಗ ನಿದ್ದಿನ ಗುಳಿಗೆ ಹಾಕಿ ಸದ್ದು ಮಾಡ್ದ ಗುದ್ದಿ ಕೊಂದು ಹೋಗದ್ಲಿ ಅವ್ವ. ರಾಜಪ್ಪ ಸೌಕರ್ ಸತ್ಮ್ಯಾಗ 6 ಜನ ಅಕ್ಕ ತಂಗಿ ನೋಡಿ ದೊಡ್ಡ ಜಗಳಾಗಿ ಮನೆ 3 ಒಳಗೆ ರಾಯಚೂರು ತುಂಬಾ ನಿಮ್ಮ ಮನೆತನ ಆಗ್ಯಾವ ಯವ್ವ. ಮಾನವಿ ಒಳಗ ಮಗ್ಳ ಮನೆ ಮಂಜವ್ವಕ್ಕ ಮಕ್ಳಾಗ್ಲಿಲ್ಲ ಅಂತೇಳಿ ಕಂಡ ಕಲ್ಲ ದೇವ್ರಿಗೆ ಕೈ ಮುಗಿದು ಸಾಕಾಗಿ ಸಾಯ್ಬೇಕಂತೇಳಿ ಸಟ್ ಸರ್ವತ್ನಾಗ ಬಾವಿ ಬೀಳಾಕ್ ಹೋದ್ರೆ ಬಾವಿಯಾಗಿದ್ದ ಕಪ್ಪಿ ಮುಂದಿನ ಮನೆ ಮಾರುತಿಗೆ ಮನಸ್ಸು ಕೊಟ್ರ ಮಕ್ಳಾಕತ್ತೆ ಅಂತ ಭವಿಷ್ಯ ನುಡಿತೀಯವ್ವ. ಕಪ್ಪಿ ಮಾತ್ ಕೇಳಿ ಮಂಜವ್ವಕ್ಕ ಮಾರುತಿಗೆ ಮನಸ್ಸು ಕೊಟ್ಟು 3 ದಿನದ 3 ಡಜನ್ ಮಕ್ಳಾದು ಯವ್ವ. ಆ ಹುಟ್ಟಿದಂತ ಮಕ್ಳು ಮುಂಜಾನಿಂದ ಸಂಜೆ ಮಟ್ಟ 300 ರೊಟ್ಟಿ ತಿನ್ಕೊಂತ ಕಂಡು ಹುಡುಗಿಯರು ಕಣ್ಣು ನೋಡ್ಕಂತ ಮನ್ಸಿಗೆ ಬಂದವ್ರ ಮುಂದಕ್ಕೆ ಬರ್ಸ್ಕೊಂಡ್ ಹೊಂಟಾರ ನಮ್ಮವ್ವ. ಮ್ಯಾಗಿನ ಓಣಿ ಸೌಕರ್ ಒಂದ್ ಸೆಟ್ ಕೊಟ್ಟಾರ್ಯವ, ಕೆಳಗಿನ ಸೌಕರ್ ಒಂದು ಬಂಜಾಳ ಚೀಲ್ ಕೊಟ್ಟಾರ್ಯವ. ಈ ಮಾತು ನಿನ್ ಗಂಡ ಗೊತ್ತಾದ ನಿಂದಟ್ಟು ಒಳ್ಳೆ ಕೊಟ್ರ ಒಳ್ಳಿನಾಗ ಬ್ಯಾಡಿಗೆ ಮೆಣಸಿನಕಾಯಿ ಕಟ್ಟ ಕುಟಿಗೊಂತ ಜೀವನ ಪೂರ್ತಿ ನೆನೆಸ್ಕೊಂಡಿರ್ತೀನಿ ನಮ್ಮವ್ವ. ಕರ್ನಾಟಕದಾಗಿನ ಎಲ್ಲಾ ಹೆಣ್ಣು ದೇವ್ರ ಆಶೀರ್ವಾದ ನಿನ್ ಮ್ಯಾಗ ಐತವ್ವ. ನಾ ಇನ್ನು ಹೋಗಿ ಬರ್ತೀನಿ, ಎಳವರಿಗೆ ಏನಾದ್ರೂ ಕೊಟ್ಟು ಕಳ್ಸು ನಮ್ಮವ್ವ. ಯವ್ವ ನಾ ನಿಮ್ ಮನಿ ಎಳವದೀನಿ, ನಿನಗ ಸ್ವಂತವಾಗಿದ್ದಂಗ ನನಗೂ ಈ ಮನ್ಯಾಗ ಸಮಪಾಲ ಐತಿ. ಒಂದು ದೊಡ್ಡ ಅಂಡ್ಯಾಗ ಕೊಡ್ರಿ, ಇಲ್ಲ ಕುರಿಮಾರಿ ಕೊಡ್ರಿ. ಮತ್ ನಾನು ಹೆಂಡತಿಗೆ ಹಾಕೊಳಕ ಸೀರೆ ಜಂಪರ್ ಕೊಡ್ರಿ ಅವ. ಅರ್ಕ್ ಮುರ್ಕು ಕೊಡಕ್ ಹೋಗ್ಬೇಡ್ರಿ ಅವ. ಎದುರ್ಗ ಲಕಲಕ ಒಳ್ಳೆ ಹಾಕತ್ತಿತ್ತಲ್ಲ ರೇಷ್ಮೆ ಸೀರೆ ಕೊಡ್ರಿ ಅವ. ಅಲ್ಲಿ ಮಟ್ಟ ಈ ಮನೆ ಬಿಟ್ಟು ಹೋಗೋದಿಲ್ಲ ನೋಡಿ ಅವ. ನಾನು ಹೆಳವಣಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ ಮ್ಯಾಗ ರಾತ್ರಿ ಅವ್ರ ಊರಾಗ ಹಾಡಿನ ಸ್ಪರ್ಧಾ ಇಟ್ಟಿರ್ತಾರ್ರಿ. ಆಗ ನಮ್ಮ ನಕಲಿನಾಗ ಏನ್ ಮಾಡ್ತಾನೋ ನಾನು ಒಂದ್ ಕೈ ನೋಡ್ಬೇಕಂತೇಳಿ ಹಾಡಿನ ಸ್ಪರ್ಧಾದಾಗ ಭಾಗವಹಿಸ್ತಾನ್ರಿ. ಹಾಡಿನ ಸ್ಪರ್ಧಾದಾಗ ಪ್ರಥಮ ಬಹುಮಾನ ಬರ್ತೈತ್ರಿ ನಮ್ಮ ನಾಗ್ಯಾಗ. ಆ ನಾಗ್ಯ ಫಸ್ಟ್ ಬಹುಮಾನ ಬಂದ್ ಕೂಡಲೇ ಇಷ್ಟು ಖುಷಿ ಆಗೈತೆ ಅವಾಗ. ಹೆಂಗಾರ ಮಾಡುವತ್ತು ಗೆಳೆಯಾಗ ಪಾರ್ಟಿ ಕೊಡ್ಬೇಕಂತೇಳಿ ಬೊಂಬಾಡ್ ಜೋಕ್ಸ್ ಹೇಳ್ತಾನ ಕುಡ್ದ ನಿಷೇಧಾಗ. ಮಾತಾ ಕೇಳಿ ನೋಡ್ರಲ್ಲ. ನಾಗೋ ಏನಗೇಶ ಏನು ಯಾರು ಜೋಕರ್ ಹೇಳು ದೋಸ್ತ. ಆತ್ ಕೇಳಪ್ಪಂಗಾರ. ಹೇಳು. ಒಂದ್ ಸಾರಿ ನಮ್ ಶಾಲ್ಯಾಗ ಅಡಿಗೆಗೆ ಬೇಕಾದ ಸಾಮಾನುಗಳನ್ನ ಬಿಡಿಸಿರಿ ಅಂತ ಪ್ರಶ್ನೆ ಕೊಟ್ಟಿದ್ರ. ಎಲ್ಲಾ ಹುಡುಗರು ಚುಚ್ಕ ಚಮಚಿ ಸ್ಟವ್ ಎಲ್ಲಾ ಇರ್ಸಕತ್ತಿದ್ರು. ನಾ ಮಾತ್ರ ಒಂದ್ ದೊಡ್ಡ ನೀರಿನ ಟ್ಯಾಂಕ್ ಕಿಳಿಸಿ ಅಡಿಗೆಗೆ ಬೇಕಾದ ಎಲ್ಲಾ ಸಾಮಾನುಗಳು ಇದ್ರ ಒಳಗಡೆ ಇರ್ತವೆ ಅಂತ ಬರ್ದಿದ್ದೆ. ಮತ್ ಪೇಪರ್ ತಿದ್ದ ಮಾಸ್ತರ್ ನನಗೆ ಏನಂತ ಮಾರ್ಕ್ಸ್ ಕೊಟ್ಟಿದ್ ಗೊತ್ತಾ? ಏನಂತ ಕೊಟ್ಟಿದ್ದ? 2 ಕೊಟ್ಟು ನಿನಗೆ ಕೊಡಬೇಕಾದ ಅಂಕಗಳು ಇದರ ಒಳಗಡೆ ಇರುತ್ತವೆ ಅಂತ ಬರ್ದದ್ದ. ಬಾರಿ ಕೊಟ್ಟಂಪ ಮತ್ ಮಾಸ್ತಾರ. ಇರ್ಲಿ ಮುಂದ್ ಕೇಳ್ಪ ದೋಸ್ತ. ಮೊನ್ನೆ ನಾನು ಇಲ್ಕಲ್ಲಿಗೆ ಹೊಂಟಿದ್ದೆ. ಒಬ್ಬ ಹೆಣ್ಮಗಳು ಮಗು ಎತ್ಕೊಂಡು ಬಸ್ನ್ಯಾಗ ಬಂದ್ ನನ್ ಪಕ್ಕದ ನಿಂತ್ಕೊಂಡ್ಲು. ಆ ಮಗುನ ಇಸ್ಕೊಂಡು ನಾ ತೊಡಿ ಮ್ಯಾಗ ಕುಂತ ನಮ್ ದೋಸ್ತ್ ಬಂದನ ಯಾವ ಮದುವೆ ಆಗೈತೋ ಮಗು ನಿಂತಾರೇನೆ ಇದ್ದಂಗ ಐತಲ್ಲ ಏನ್ ಹೆಸರಿಟ್ಟಿ ಅಂದ. ಇದು ನಂದಲ್ಲ ಲೇಯಪ್ಪ, ಇಲ್ಲಿ ಪಕ್ಕದಾಗ ನಿಂತಾಳಲ್ಲ ಈ ಹೆಣ್ಮಗಳದ ಅಂತ ಹೇಳಿದ. ಆ ಹೆಣ್ಮಗಳು ನನ್ನ ಮಾರಿ ನೋಡಕತ್ತಿದ್ಲ. ಅವಾಗ ನೀವೇನ್ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಅಂದ್ರ ಹೆಣ್ಮಗಳು ಏನ್ ಹೇಳಿದ್ಲು ಗೊತ್ತಾ? ಏನ್ ಹೇಳಿಲ್ಪ ದೋಸ್ತ? ನೀವೇನ್ ಬೇಜಾರ್ ಮಾಡ್ಕೋಬೇಡ್ರಿ, ನಮ್ ಯಜಮಾನ್ರಿ ನಿಮ್ ತರ ದುಂಡುಗ ಕೆಂಪ್ ಗದ್ಯಾರ, ನೀವು ಅದ ನಿನ್ನೂ ಅಡ್ಜಸ್ಟ್ ಮಾಡ್ಕೊಂತೀನಿ ಅಂದ್ಬಿಟ್ಲು. ಅಡ್ಡಿಲ್ಪ ದೋಸ್ತ. ಜಗತ್ತಿನಾಗಿಂತ ಹೆಣ್ಮಕ್ಳು ಇರ್ತಾರ ನೋಡ್ಪ ದೋಸ್ತ. ಮುಂದೆ ಹೇಳ್ಪ ದೋಸ್ತ. ಒಂದ್ಸರಿ ವಿಜ್ಞಾನಿ ಒಂದ್ ಔಷಧಿ ಕಂಡಿಡ್ದದ. ಆ ಔಷಧಿನ ತಗೊಂಡು ಕಲ್ಲಿನ ಮೂರ್ತಿನ ಒಳಗೆ ಹಾಕಿ ಬಿಟ್ರೆ ಕಲ್ಲಿಗೆ ಜೀವ ಬರ್ತದ. ಅವಾಗ ಏನ್ ಮಾಡಿದವ ಸುಭಾಷ್ ಚಂದ್ರ ಬೋಸ್ ಯಾವಾಗ್ಲೂ ಕ್ರಾಂತಿಕಾರಿ. ಈ ಕಲಿಯುಗದ ಮಹಾತ್ಮ ಗಾಂಧಿ ಬಂದ್ರೆ ಏನ್ ಮಾಡ್ತಾರ ಅಂತೇಳಿ ಮಹಾತ್ಮ ಗಾಂಧಿ ಕಿವಿಯಾಗ ಹೋಗಿ ಹಾಕಿದ. ಮಹಾತ್ಮ ಗಾಂಧಿ ಮೂರ್ತಿಗೆ ಜೀವ ಬಂತು, ಕೈಯಾಗಿದ್ದ ಕೋಲ್ ಕೆಳಗಡೆ ಬಿತ್ತ. ಆ ವಿಜ್ಞಾನಿ ಕೋಲ್ ತಗೊಂಡು ಮಹಾತ್ಮ ಗಾಂಧಿ ಕೈ ಕೊಡಕ್ ಹೋದ್ರೆ ಏನ್ ಹೇಳಿದ್ರು ಗೊತ್ತಾ ಮಹಾತ್ಮ ಗಾಂಧೀಜಿ? ಏನ್ ಹೇಳಿದ್ರು ದೋಸ್ತ? ಈ ಕಲಿಯುಗದೊಳಗೆ ಕೋಲ್ ಇಟ್ಕೊಂಡು ಹೋದ್ರೆ ಯಾರು ಮಾತು ಕೇಳಲ್ಲ, ಏನಿದ್ರು AK-47 ಗನ್ ಇದ್ರು ಕೊಡಂತ ಕೇಳಿದ್ರಂತ. ಬರಬ್ಬರಿ ಹೇಳೋ ದೋಸ್ತ ಅವ್ರ. ಯಾಕಂದ್ರೆ ಈಗ ಸಮಾಜ ಕೆಟ್ಟ ಬಿಡತ್ತೋ ದೋಸ್ತ. ಇರ್ಲಿ ಮುಂದೆ ಹೇಳಪ್ಪ. ಒಂದ್ಸಾರಿ ನಮ್ಮೂರ ಸಾಲಿ ಬಿದ್ದುತ್ತ. ಇನ್ಮೇಲೆ ಸೂಟಿ ಅಂತೇಳಿ ಎಲ್ಲಾ ಹುಡುಗರು ಕುಣಿದು ಕುಪ್ಪಳಿ ಸಾಡಾಕತ್ತಿದ್ದು, ಗುಂಡು ಮಾತ್ರ ಮೂಲೆ ಕುಂತಾಳಕತ್ತಿದ್ದ. ನೀ ಯಾಕೆ ಕಳ್ತಿ ಅಂತ ಕೇಳಿದ್ರ ನಾ ಸಾಲಿ ಬಿದ್ದದ ಕಳಾಕತ್ತಿಲ್ರಿ, ನಮ್ ಮೇಡಮ್ ಅವ್ರ ಜೀವಂತ ಆಗಿದಾರಲ್ಲ ಅದ್ರ ಸಲುವಾಗಿ ಕಳಾಕತ್ತೀನಿ ಅಂತ ಹೇಳಿದ್ನ ದೋಸ್ತವನ. ಅಡ್ಡಿಯಲ್ ಬಿಡು ದೋಸ್ತ, ಬಾರಿ ಐತಿ ಜೋಕ. ನಾ ಹೊಲಕ್ ಹೋಗಪ್ಪ ಇನ್ನ ಅವಕ್ಕೇನೆ. ಆಯ್ತು ಹೋಗಿ ಬಾ ದೋಸ್ತ ಹಂಗಾರ. ನಮ್ ನಕಲಿನಾಗ ಮಾಡೋ ನಕಲಿಗೆ ಈ ನೀಲಾಂಬರಿ ಅನ್ನೋ ಹುಡುಗಿ ಮನಸ್ಸು ಸೋತ್ ಬಿಡ್ತಾಳ್ರಿ. ಪ್ರೀತಿ ಮಾಡೋ ವಿಷಯ ತಿಳಿಸ್ಬೇಕಂತೇಳಿ ಬೇರೆ ನೀವು ಮಾಡ್ಕೊಂಡು ಬಂದ್ ಮಾತಾಡ್ಸ್ತಾಳು. ನಮ್ ನಾಗ ಏನ್ ಮಾತಾಡ್ತಾನ ಕೇಳಿ ನೋಡ್ರಲ್ಲ. ಆರಾಮನ್ರಿ ನಾಗೋರ? ಯಾಕರಿ ಜ್ವರ ಬಂದಂಗ್ ಕಾಣಕತ್ತೀನೇನ್ರಿ ನಿಮ್ ಕಣ್ಣಿಗೆ ನಾನು? ಹಂಗೇನಿಲ್ರಿ, ನಮ್ ಕಾಲೇಜಿನಾಗ ಒಂದಿಷ್ಟು ಲಾಂಗ್ ಫಾರ್ಮ್ ವಿಸ್ತರಿಸಿ ಬರ್ಕೊಂಡ್ ಬಾ ಅಂತ ಹೇಳಿದ್ರೆ, ಹಂಗಾಗಿ ಒಂದ್ ಸ್ವಲ್ಪ ನಿಮ್ಮನ್ನ ಭೇಟಿ ಮಾಡ್ಬೇಕಂತ ಬಂದಿದ್ದೆ. ಕೇಳ್ರಲ್ಲ, ನನ್ ಗೊತ್ತಿದ್ರೆ ಹೇಳ್ತೀನಿ. ಮತ್ತ PUC ಲಾಂಗ್ ಫಾರ್ಮ್ ಏನ್ರಿ ಇದು? PUC ಅಂತಂದ್ರ ಪಕ್ಕಾ ಉಡಾಳ ಕಂಪ್ನಿ ಅಂತ ಇದರ ಅರ್ಥ ರೀ. ಇನ್ SSLC ಲಾಂಗ್ ಫಾರ್ಮ್ ಏನ್ರಿ ಇದು? SSLC ಅಂತಂದ್ರ ಸ್ಟಡಿ ಸ್ಟಾಪ್ ಲೇಡೀಸ್ ಕ್ಯಾಚ್ ಅಂತ ಒಂದ್ ಅರ್ಥ ಐತ್ರಿ. ಮತ್ತ ಸ್ಟಡಿ ಸ್ಟಾಪ್ ಲವ್ ಕಂಟಿನ್ಯೂ ಅಂತ ಇನ್ನೊಂದ್ ಅರ್ಥ ಐತ್ರಿ. ಮತ್ತ ಸುಂದರ್ ಸುಳಿಗೆ ಲಕ್ಕಿ ಚಾನ್ಸ್ ಅಂತ ಇನ್ನೊಂದ್ ಅರ್ಥ ಐತ್ರಿ. ಓಹೋ, ಇನ್ನು KSRTC ಅಂದ್ರೆ ಏನ್ರಿ ಇದು? ಅಷ್ಟು ಗೊತ್ತಿಲ್ಲ ಏನ್ರಿ ನಿಮ್ಗ? ಗೊತ್ತಿಲ್ರಿ. KSRTC ಅಂತಂದ್ರ ಕಂಡಕ್ಟರ್ ಅನ್ನೋ ಸ್ಮಾರ್ಟ್ ಹುಡುಗ ರೊಕ್ಕ ಕೊಟ್ರು ಟಿಕೆಟ್ ಕೊಡಂಗಿಲ್ಲ ಅಂತ ಇದ್ರ ಅರ್ಥ ರೀ. ಓಹೋ, ಹಿಂಗನ್ರಿ ಇದು. ಇನ್ನ KS ಮತ್ತ IAS ಅಂದ್ರೆ ಏನ್ರಿ ಇದು? ನೋಡ್ರಿ, KS ಅಂತಂದ್ರ ಕರ್ನಾಟಕ ಅಡಿಗೆ ಮನಿ ಸರ್ವಿಸ್ ಅಂತ. IAS ಅಂತಂದ್ರ ಇಂಡಿಯನ್ ಅಡಿಗೆ ಮನಿ ಸರ್ವಿಸ್ ಅಂತ. ಮತ್ ನೀವ್ ಹೇಳೋದೆಲ್ಲ ಖರೆ ಐತ್ ಹೌದಲ್ರಿ? ನಾ ಹೇಳೋದೆಲ್ಲ ಬರಬ್ಬರಿ ಐತ್ರಿ. ಮತ್ ಇದ್ದಿದ್ದು ಇಲ್ಲೋದ್ ಹೇಳಿ ನಮ್ ಮಾಸ್ತರ್ ಕಡೆ ನಾನು ಬಡಿಸಿಟ್ಟಿರಿಪ್ಪ. ನಿಮ್ ಮಾಸ್ತರ್ ನಾ ಹೇಳಿದಕ್ ಬಡಿಯೋದಿಲ್ರಿ, 100ಕ್ಕೆ 101 ಮಾರ್ಕ್ಸ್ ಕೊಡ್ತಾನ್ರಿ ಅವ. ಹಂಗಾದ್ರ
ಅಡ್ಡಿ ಅಲ್ ಬಿಡ್ರಿ ಮತ್ತ ಸಿಎಂ PM ಅಂದ್ರೆ ಏನ್ರಿ ಇದು? ನೋಡ್ರಿ CM ಅಂದ್ರೆ ಸಿಕ್ಕಾಪಟ್ಟೆ ಮಾತಾಡೋರು, ಹೌದ್ರಿ. ಮತ್ PM ಅಂತಂದ್ರೆ ಪಾಲಿಸಿ ಮಾಡೋರಂತ. ಇನ್ನ PWD ಅಂದ್ರೆ ಏನ್ರಿ ಇದು? PWD ಅಂತಂದ್ರೆ ಪುಕ್ಕಟ್ಟೆ ಒತ್ತು ಡಿಪಾರ್ಟ್ಮೆಂಟ್ ಅಂತ ಅರ್ತಾರೆ. ಹಾ ಹಾ. ಇನ್ನ BA ಮತ್ತೆ MA ಅಂದ್ರೆ ಏನ್ರಿ ಇದು? B ಅಂತಂದ್ರೆ ಬರಿ ಅನ್ನಂತ, ಮತ್ತೆ MA ಅಂತಂದ್ರೆ ಮೊಸರು ಅನ್ನಂತ. ಇನ್ನ HMT ಅಂದ್ರೆ ಏನ್ರಿ ಇದು? HMT ಅಂದ್ರೆ ಹೆಣ್ಣು ಮಕ್ಕಳ ತಲೆ ಹಿಡಕ ತಂದೆ. ಥೂ 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 ಥೂ. ಇನ್ನು MG ರೋಡ್ ಅಂದ್ರೆ ಏನ್ರಿ? ನೋಡ್ರಿ ಎಲ್ಲಾರ ಅದನ್ನ ಮಹಾತ್ಮ ಗಾಂಧಿ ರೋಡ್ ಅಂತ ಕರಿತಾರ್ರಿ. ಆದ್ರ ಅದು ಒರಿಜಿನಲ್ ಹೆಸರು ಮಾಡರ್ನ್ ಗರ್ಲ್ಸ್ ರೋಡ್ ಅಂತ್ರಿ ಅದ್ರ ಅರ್ಥ. ಹಿಂಗ್ರೆ? ಇನ್ನ ರಾಜಕೀಯ ಅಂದ್ರೆ ಏನ್ರಿ ಅದು? ನೋಡ್ರಿ ರಾ ಅಂದ್ರ ರಾವಣ, ಜ ಅಂದ್ರೆ ಜರಸಂಧ, ಕಿ ಅಂದ್ರೆ ಕೀಚಕ, ಯ ಅಂತಂದ್ರ ಯಮ. ಇವ್ರೆಲ್ಲಾರು ಎಲ್ಲಿರ್ತಾರ ಅದೇ ರಾಜಕೀಯ ರೀ. ಇನ್ನ IPS ಅಂದ್ರೆ ಏನ್ರಿ? IPS ಅಂತಂದ್ರ ಇಲಿ ಯಜ್ಞಗಳ ಪ್ರೊಟೆಕ್ಟ್ ಸರ್ವೀಸರ್ ಅಂತದ್ರ ಅರ್ಥ. ಅಬ್ಬಬ್ಬಾ. ಇನ್ನು MBBS ಅಂದ್ರೆ ಏನ್ರಿ? MBBS ಅಂತಂದ್ರ ಮುನ್ಸಿಪಾಲಿಟಿ ಬೆಸ್ಟ್ ಬಂಗಿ ಸರ್ವೆಂಟ್ ಅಂತ. ಇನ್ನ B.Ed ಅಂದ್ರೆ ಏನ್ರಿ? B.Ed ಅಂದ್ರ ಬೆಸ್ಟ್ ಇರೋ ಹುಡುಗಿಯರಿಗೆ ಡಿಕ್ಕಿ ಹೊಡಿಯೋದಂತಾರೆ. ಓಹೋ ಹಿಂಗ್ರೆ? ನೋಡ್ರಿ. ನಾ ಇನ್ನೂ ಒಂದೆರಡು ಕ್ವಶನ್ ಕೇಳ್ಬೇಕಂತ ಮಾಡಿ ನಿಮ್ಮನ್ನ. ಕೇಳ್ರಲ್ಲ. ಇನ್ನ ಸಮುದ್ರದಾಗಿ ನೀರು ಉಪ್ಪು ಯಾಕಾಗಿರ್ತಾವ್ರಿ ಅವು? ನೋಡ್ರಿ ಸಮುದ್ರದೊಳಗ ಇಲ್ಲಿ ಅಗ್ನ ಮಸುಳಿ ಹುಳ ಉಪ್ಪಡಿ ಎಲ್ಲವೂ ತಳದಾಗಿರ್ತಾವ್ರಿ. ಹೌನ್ರಿ. ಒಂದಕ್ಕೂ ಅಲ್ಲೇ ಹೋಗಿರ್ತಾವ, ಎರಡಕ್ಕೂ ಅಲ್ಲೇ ಹೋಗಿರ್ತಾವ. ಒಟ್ಟು ಬ್ಯಾಸರದ ಕಣ್ಣೀರ್ ಹಾಕಿರ್ತಾವ್ರಿ. ಅದೆಲ್ಲ ಕುಡ್ಕೊಂಡು ನೀರಿನೊಳಗ ಮಿಕ್ಸ್ ಆಗಿರ್ತೈತ್ರಿ. ಅದಕ್ಕ ಸಮುದ್ರ ನೀರು ಉಪ್ಪಾಗಿರ್ತದೆ. ಹಾ ಹಾ. ನಾ ಇದೆಲ್ಲ ಗೊತ್ತಿದ್ದಿಲ್ ಬಿಡ್ರಿ ಮತ್ ನನಗ. ಹೋಗ್ಲಿ. ಇನ್ನ ಬಸ್ ಯಾಕೆ ನಿಂದಿರ್ತಾವ್ರಿ? ಅಷ್ಟು ಗೊತ್ತಿಲ್ಲೇನ್ರಿ ಮೇಡಮ್ ಅವ್ರ? ಇಲ್ರಿ, ಗೊತ್ತಿಲ್ಲದ ಕೇಳಾಕತ್ತೇನೆ ನಿಮ್ಮನ್ನ. ಬಸ್ ಯಾಕೆ ನಿಂದಿರ್ತೈತಿ ಅಂದ್ರ ಅದಕ್ಕೆ ಕುಂದ್ರಾಕ್ ಬರಲ್ಲ, ಅದಕ್ಕೆ ಅಲ್ಲಿ ನಿಂದಿರ್ತೈತಿ ಅಂದ. ಇನ್ನ ಮಹಾತ್ಮ ಗಾಂಧಿ ಫೋಟೋನ ಎದಕ್ ಹಾಕಿರ್ತಾರ್ರಿ? ಮಹಾತ್ಮ ಗಾಂಧಿ ಫೋಟೋ ಎದಕ್ ಹಾಕಿರ್ತಾರಂತ ಗೊತ್ತಿಲ್ಲೇನ್ರಿ? ಮನ್ಯಾಗಿನ ಮಳಿಗೆ ಹಾಕಿರ್ತಾರ್ರಿ. ಭಾರಿ ಶಾಣೆ ಅದಿರ್ ಬಿಡ್ರಿ ನಗೋರ್ ಮತ್ತ ನೀವು. ಅದ್ರ ನಂದು PhD ಆಗೇತ್ರಿ. ಓಹೋ. ನಿಮ್ದು ಸಾಲ ಎಷ್ಟು ಮುಗ್ದೈತ್ರಿ? ನಾನ್ ಸಾಲಿ ಕಲ್ತದ್ ಹೇಳ್ಕೊಂತ ಹೋದ್ರ ಒಂದ್ ದೊಡ್ಡ ಮೆಗಾ ಸೀರಿಯಲ್ ಆಕೈತ್ರಿ ಅದ. ರೀ ನಾಗು, ನಿಮಗೊಂದು ಮನಸ್ಸಿನ ಮಾತು ಹೇಳ್ಬೇಕಂತ ಮಾಡಿನ್ರಿ. ಅಂತದೇನ್ರಿ ಮನುಷ್ಯನ ಮಾತು? ಏನಿಲ್ರಿ, ನಾನ್ ನಿಮ್ಮನ್ನ ಬಹಳ ಇಷ್ಟಪಟ್ಟಿನಿ. ನಿಮಗ್ ಇಷ್ಟ ಆಯ್ತೋ ಇಲ್ಲೋ ಅಂತ. ನೋಡ್ರಿ ನನ್ ಜೀವನದಲ್ಲಿ ನಾನು ಇದುವರೆಗೆ ಯಾವ ಹುಡುಗನ ಇಷ್ಟಪಟ್ಟಿಲ್ಲ. ನೀನಾಗೆ ಇಷ್ಟಪಟ್ಟಿ ಅಂದ್ಮೇಲೆ ಇದ ಖುಷಿದಾಗ ಪುಟ್ಟರಾಜ್ ಗವಗಳ ಮಟ್ಟಕ್ಕೆ ಹೋಗಿ ಎರಡು ತೆಂಗಿನಕಾಯಿ ಹೊಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಬರ್ಲಾ? ಹಾ ಬರ್ರಿ. ಬಾಯ್ ಬಾಯ್. ಟಾಟಾ. ನಾಗು ಟಾಟಾ. ಟಾಟಾ. ಒಂಟಿ ಆಗಿದ್ದ ನಮ್ಮ ನಕಲಿನ ಆಗಾಗ ಈ ನೀಲಾಂಬರಿ ಜಂಟಿ ಆದ ಕೂಡಲೇ ಇನ್ನು ಏನಾರ ಮಾಡಿ ಒಟ್ಟು ದುಡ್ಡು ಮಾಡ್ಬೇಕಂತೇಳಿ ಬ್ಯಾಂಕಿನ್ಯಾಗ ಖಾಲಿ ಇರೋ ಪ್ಯೂನ್ ಕೆಲಸಕ್ಕೆ ಮ್ಯಾನೇಜರ್ ಹತ್ರ ಬಂದ ಏನೇನ್ ಹೇಳ್ತಾನೆ ಕೇಳ್ರಿ. ಐ ಡೋಂಟ್ ಲೈಕ್ ಇಟ್ ಎಜುಕೇಶನ್, ಐ ಡೋಂಟ್ ಲೈಕ್ ಇಟ್ ಎಜುಕೇಶನ್. ಲೈಫಲ್ಲಿ ಎಜುಕೇಶನ್ ಕಲಿಯೋದು ಕಷ್ಟ, ಕಲ್ತ ಮೇಲೆ ನೌಕರಿ ಸಿಗೋದು ಇನ್ನ ಕಷ್ಟ ಮ್ಯಾನ್. ಫಸ್ಟ್ನೇ ಸರಿ ಲೈಫಲ್ಲೇ ಬ್ಯಾಂಕಿಗೆ ಎಂಟ್ರಿ ಕೊಂಡಿದ್ದೀನಿ. ಒಳಗಡೆ ಅಂಕಲ್ ಇದೆಯೋ, ಆಂಟಿ ಇದೆಯೋ, ಫಿಗರ್ ಇದೆಯೋ, ಡಗರ್ ಇದೆಯೋ ಒಂದು ಗೊತ್ತಿಲ್ಲ. ಒಳಗಡೆ ಹೋಗಿ ಸಟ್ನಂತ ಎಂಟ್ರಿ ಕೊಟ್ಟು ಪಟ್ನಂತ ಹೊರಗಡೆ ಬಂದ್ಬಿಡ್ತೀನಿ. ನಮಸ್ಕಾರ ಸಾರ್, ನಾನು ಒಳಗಡೆ ಬರಬಹುದೇ ಸಾರ್? ಬಾರಪ್ಪ ಕುತ್ಕೋ. ನಿನ್ನ ಹೆಸರು? SN ಸಾರ್. ಹಂಗಂದ್ರೇನು? ಎಸ್ ಅಂತಂದ್ರ ಸಾಕಿ ಬೆಳೆಸಿದವ್ರ ಮಗ, ಎನ್ ಅಂದ್ರ ನಕ್ಲಿನಾಗ್ಯ. ಶಾರ್ಟ್ ಕಟ್ ಆಗಿ SN ಅಂತ ಇಟ್ಕೊಂಡಿದ್ದೀನಿ ಸಾರ್. ಮತ್ತೆ ತಮ್ಮ ಜನ್ಮದಾತರ ಹೆಸರು? SN ಸಾರ್. ಅಲ್ಲೋ, ನಿನ್ನ ಹೆಸರು SN ಅಂತೀಯ, ನಿಮ್ಮ ಅಪ್ಪ ಅವನ ಹೆಸರು SN ಅಂತೀಯ. ಹಂಗಂದ್ರೆ ಏನೋ ತಮ್ಮ? ಎಸ್ ಅಂದ್ರೆ ಸುಳ್ಳು ಸುಬೇದಾರಪ್ಪನವ್ರ ಮಗ ಸುಂಬಳಬುರ್ಕಿ ಸುಸಪ್ಪ ಅಂತ ನಮ್ಮ ಅಪ್ಪನ ಹೆಸರು ಸರ್. ಎನ್ ಅಂದ್ರೆ ನಾಚಿಗೇಡಿ ಮನೆತನದ ನಾಲಾಯಕ 42 ನಲ್ಲವಕ್ಕ ಅಂತ ನಮ್ಮ ಅವನ ಹೆಸರು ಸರ್. ಅದಕ್ಕೆ ಶಾರ್ಟ್ ಕಟ್ ಆಗಿ SN ಅಂತ ಹೇಳಿದೆ. ನೆಕ್ಸ್ಟ್ ಕ್ವಶನ್ ಸರ್. ಪವಾಡ ಪುರುಷರ ಜನ್ಮಸ್ಥಳ? ಅದು SN ಸಾರ್. ಅಲ್ಲೋ, ಏನ್ ಕೇಳಿದ್ರು ಬರೀ SN ಅಂತೀಯಲ್ಲ ಮಾರಾಯ. ಹಂಗಂದ್ರೆ ಏನು ಅಂತ ಹೊಸ ಬಿಡ್ಸಿ ಹೇಳು. ಎಸ್ ಅಂದ್ರೆ ಸುರ್ಪುರ್ ಜಿಲ್ಲೆ ಸೋಂಬೇರಿ ತಾಲೂಕು ನಾಚನಹಳ್ಳಿ ಅಂತ ನಮ್ಮೂರು ಸಾರ್. ನಾಚನಹಳ್ಳಿ ನಿಮ್ ಮನೆಯಲ್ಲಿ ಬರ್ತೈತಿ? ಸೀದಾ ಹೋಗಿ ನೆಟ್ಟಗಳಿದ್ರೆ ನಮ್ಮ ಮನೆ ಬರ್ತೈತಿ ಸಾರ್. ಹೋಗ ನಿನ್ ಮಂಜಾಳಾಗ್ಲಿ, ನಿಂದು ಎಲ್ಲಿ ಮಠ ಸಾಲಿ ಆಗೈತಿ? ಅದು SN ಆಗೈತ್ರಿ ಅಪ್ಪ. ಹಂಗಂದ್ರೆ ಏನು? ಎಸ್ ಅಂದ್ರೆ 7th ಪಾಸ್, ಎನ್ ಅಂದ್ರೆ 9th ಫೇಲ್. 7th ಪಾಸ್ ಆಗಿ 9th ಫೇಲ್ ಆಗಿದ್ದೀನಿ ಸಾರ್. ಮದ್ವೆ ಆಗೈತೋ ಇಲ್ಲ? ಮಕ್ಳು ಮರಿ ಇದಾವೋ ಇಲ್ಲ? ಬರೀ ಫಿಗರ್ ಒಳಗೆ ಡವ್ ಹೊಡ್ಕೊಂಡು ಹಿಂಗೆ ಓಡಾಡ್ತಾ ಇದೀಯಾ? SN ಆಟ ಆಗಿದೆ ಸಾರ್. ಅಲ್ಲಲ್ಲಿ ಏನ್ ಕೇಳಿದ್ರು ಬರೀ SN ಅಂತೀಯಲ್ವ, ಕಟ್ಬಿಡ್ತಾವನೆ. ಹಂಗಂದ್ರೆ ಏನು ಅಂತ ಹೊಸಿ ಬಿಡ್ಸಿ ಹೇಳು. ಎಸ್ ಅಂದ್ರೆ ಸುಮತಿ ನವಲ್ಗುನ್ ಅಂತ ನಮ್ಮ ಹೆಣ್ಮಕ್ಳು ಸರ್. ಸಣ್ಣ 4 ಮಕ್ಳು ಇದಾವೆ, ಅದಕ್ಕೆ ಶಾರ್ಟ್ ಕಟ್ ಆಗಿ SN ಅಂತ ಇದೆ. ದಯವಿಟ್ಟು ಬೇಜಾರ್ ಮಾಡ್ಕೋಬಿಡಿ ಸಾರ್. ಮತ್ತೆ ಎಲ್ಲಾರು ಕೆಲಸ ಮಾಡಿದ ಅನುಭವ ಇದೆಯಾ? ಅಯ್ಯೋ, SN ಆಟ ಅನುಭವ ಇದೆ ಸಾರ್. ಶಿವ ಬೆಳಗ್ಗಿನ ಯಾರ ಮುಖ ನೋಡ್ಕೊಂಡು ಬಂದಪ್ಪ. ಮೊದಲನೇ ಕೇಸ ಹಿಂಗಿರ್ಬೇಕಾದ್ರೆ ನೆಕ್ಸ್ಟ್ ಬರೋ ಕೇಸ್ಗಳು ಹೆಂಗಿರ್ಬೇಕು ಅಲ್ಲ? AC ಇಂದ ಹಿಡಿದು DC ವರ್ಗು ಇಂಟ್ರೂವ್ ಮಾಡಿದ ಬಡ್ಡಿ ಮಗ ನಾನು. ನನ್ ತಲೆಗೆ ಹುಳ ಬಿಡ್ತಾವನೆ, ಕತ್ತು ಬಿಡ್ತಾವನೆ. SN ಅಂತ ನನ್ ತಲೆ ಕಟ್ಸ್ಬೇಡ. SN ಅಂದ್ರೆ ಏನು ಅಂತ ಮೊದಲು ಬಗಳು ಸಾರ್. ಎಸ್ ಅಂದ್ರೆ ಸಗಣಿ ಬಳಿಯೋದು, ಶೇವಿಂಗ್ ಮಾಡೋದು, ಸ್ಮಾರ್ಟ್ ಇರೋ ಹುಡುಗಿಯರಿಗೆ ಲೈನ್ ಹೊಡಿಯೋದು, ಸ್ಟೆಪ್ನಿ ಸಟ್ ಮಾಡೋದು ಅಂತ. ಎನ್ ಅಂದ್ರೆ ನಟ್ ಲೂಸ್ ಆದ್ರೆ ಟೈಟ್ ಮಾಡೋದು, 90 ಕುಡ್ದು ನಾಯಿ ಹಂಗ ಒದ್ರದಾಟ ನನಗ ಅನುಭವ ಐತ್ರಿ ಸರ.
ಹೋಗ್ಲಿ, ಮನೆಯಿಂದ ಬರ್ಬೇಕಾದ್ರೆ ಎಸ್ ಅಂತ ತಂದಿಯೋ ಇಲ್ಲೋ? ಹಾ ಎಷ್ಟನ್ನ ಹಂಗಂದ್ರೆ ಏನ್ ಸಾರ್? ಎಸ್ ಅಂದ್ರೆ ಸೂಟ್ ಕೇಸಿನ ತುಂಬಾ, ಎನ್ ಅಂದ್ರೆ ನೋಟಿನ ಕಟ್ಟು. ಅದಂದ್ರೆ ಮಾತ್ರ ಕೆಲ್ಸ ಆಗುತ್ತೆ, ಗೊತ್ತಾಯ್ತಾ? ನಾ ಬರ್ಬೇಕಾದ್ರೆ ಹಂಗೆ ಬರಿಗಲ್ಲಿಂದ ಬಂದ್ಬಿಟ್ಟಲ್ಲ ಸಾರ್. ತಾವೆಲ್ಲಿಂದ ಬರ್ತಾ ಇದ್ದೀರೋ? ಧಾರವಾಡ ಹುಚ್ಚ ಆಸ್ಪತ್ರೆಯಿಂದ ತಪ್ಪಿಸಿಕೊಂಡು ರಿಲೀಸ್ ಆಗಿ ಫಸ್ಟ್ ತಮ್ಮಂತಕ ಬರ್ತಾ ಇದೀನಿ ಸಾರ್. ಲೇ ಸೆಕ್ಯೂರಿಟಿ, ಬಾರೋ ಇಲ್ಲಿ. ನನಗ್ ಕೋಪ ಬಂದು ಇವನು ಮರ್ಡರ್ ಮಾಡೋಕ್ಕಿಂತ ಮೊದ್ಲು ನನ್ನ ಆಫೀಸಿಂದ ಹೊರಗಡೆ ಎಳದ್ ಬಿಸಾಕು. ಬೇಡಿ ಸಾರ್, ಕೆಲಸ ಕೊಡಿ ಸಾರ್. ಬೇಕಾದ್ರೆ ನಿಮ್ ಹೆಣ್ಮಕ್ಳು ಸೀರೆ ಒಗಿತೀನಿ, ಬೇಕಾದ್ರೆ ನಿಮ್ಮ ದಾಡಿ ಮಾಡಿ ಗಾಡಿ ತೊಳಿತೀನಿ. ನೀವ್ ಯಾವ ಮಾರಿದ್ರೆ ನಿಮ್ ಮಗಳಿಗೆ ಡೌ ಹೊಡೆದು ಮದುವೆಯಾಗಿ ನಿಮ್ ಮನಿ ಎಳಿ ಹಾಕ್ತೀನಿ. ದಯವಿಟ್ಟು ಕಳ್ಕೊಬೇಡಿ ಸಾರ್. ಇಂಥ ಫಿಗರ್ ಮಾರ್ಕೆಟ್ ನಲ್ಲಿ ಎಲ್ಲಿ ಸಿಗಲ್ಲ ಸಾರ್. ಐ ಏಟ್ ಗೌರ್ಮೆಂಟ್ ಜಾಬ್, ಐ ಏಟ್ ಗೌರ್ಮೆಂಟ್ ಜಾಬ್. ಲಂಚ ಕೊಟ್ರೆ ಮಂಚಿನ ಮ್ಯಾಗ ಕುಂದಿರ್ಸ್ತಾರೆ, ಇಲ್ಲಾಂದ್ರೆ ರೈಟ್ ಹೇಳ್ತಾರೆ. 6 ದಿವಸದಾಗೆ ಯಡಿಯೂರಪ್ಪನೇ ಕೆಳಗಿಳಿಸ್ದಂಗ ನನ್ನನ್ನು ಎಸೆದು ಬಿಡ್ತಾರೆ ಕಳ್ಳನ ಮಕ್ಕಳು. ಐ ಡೋಂಟ್ ಲೈಕ್ ದೇಟ್ ಬ್ಯಾಂಕ್ ಜಾಬ್, ಐ ಡೋಂಟ್ ಲೈಕ್ ದೇಟ್ ಬ್ಯಾಂಕ್ ಜಾಬ್. ಬೆಳಿಗ್ಗೆ 9ರಿಂದ ರಾತ್ರಿ 9ವರೆಗೆ ಚೇರ್ ಮೇಲೆ ಕುಂತ್ಕೊಂಡು ಸೊಂಟನ್ನು ಭರಿಸ್ಕೊಳ್ಳೋದು ಯಾರಿಗೆ ಬೇಕು ಮ್ಯಾನ್? ನಮ್ದು ಸೊಂಟಕ್ಕೆ ಕೆಲಸ ಕೊಡೋದೇ ನಮ್ಮ ಜೀವನದ ಗುರಿ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಐ ಡೋಂಟ್ ಲೈಕ್ ದೇಟ್ ಬ್ಯಾಂಕ್ ಜಾಬ್, ಐ ಡೋಂಟ್ ಲೈಕ್ ದೇಟ್ ಬ್ಯಾಂಕ್ ಜಾಬ್. ದುಡ್ಡಿದ್ರೆ ಈ ದುನಿಯಾದಾಗ ಎಲ್ಲಾ ನಡೆದಿತ್ತು ಅಂತೇಳಿ ಸತ್ಯ ತಿಳ್ಕೊಂಡ ಸುಮ್ಮನೆ ಕುಂತಿದ್ದ ನಮ್ಮ ನಕಲಿ ನಾಗ್ಯಾನ ಬಾಳಿನೊಳಗ ಎಂದೆಂದು ಮರಿಲಾಗದಂತ ಒಂದು ವಿಚಿತ್ರ ಘಟನಾ ನಡೀತೈತ್ರಿ. ನಮ್ಮ ನಕಲಿ ನಾಗ್ಯಾನ ಮನಸಾರೆ ಪ್ರೀತಿ ಮಾಡಿದ ನೀಲಾಂಬರಿ ತನ್ನ ತಂದೆ ತಾಯಿ ನಾಗ್ಯಾನ ಮದುವೆ ಆಗಾಕ ಒಪ್ಪಲ್ಲ ಅಂತ ಗೊತ್ತಾದ ಮ್ಯಾಲ ಯಾರಿಗೂ ಹೇಳದ ವಿಷ ಕೊಡದ ಸತ್ ಹೋಗ್ತಾಳ್ರಿ. ಇದನ್ನೆಲ್ಲಾ ಕಣ್ಣಾರೆ ಕಂಡ ನಮ್ಮ ನಾಗ್ಯ ಕಣ್ಣೀರ್ ಕೂಡಿ ಹರಿಸ್ತಾನ್ರಿ. ಅವಳ ನೆನಪಿನಾಗನ ಕೊರಗಿ ಹುಚ್ಚಾಗ್ತಾನ್ರಿ. ಎಲ್ಲ ಫಾಸ್ಟ್ ದುನಿಯಾ. ಈ ಪ್ರಪಂಚದಲ್ಲಿ ಪ್ಯೂರ್ ಪ್ರೀತಿ ಅನ್ನೋದೇ ಇಲ್ಲ. ಈ ಹಾಳಾದ ಹುಚ್ಚು ಪ್ರೀತಿನ ಮೆಚ್ಚಿ ಹೋದರು ಹುಚ್ಚರಾಗ್ತಾರ ಅಥವಾ ಮಣ್ಣಾಗ ಮುಚ್ಚಿ ಹೋಗ್ತಾರ ಒಂದು ಗೊತ್ತಾಗೋದಿಲ್ಲ. ನಮ್ ನೀಲ ಬಾಳ ಒಳ್ಳೋಳು, ಆದ್ರೆ ವಿಷಯ ಕೂಡ ಸತ್ತೋಗ್ಬಿಟ್ಲ ಅಷ್ಟೇ. ಬಿಳಿ ಹಾಳೆ ಎತ್ತಿದ್ದ ನನ್ನ ಮನಸ್ಸಿನಾಗ ಚೆನ್ನಾಗಿ ಚೆಲುವಿನ ಚಿತ್ತರ ಬಿಡಿಸಿದ ಚಂಗುಲಾವಿ ಅವಳು. ಬರಡು ಭೂಮಿ ಎತ್ತಿದ್ದ ನನ್ನ ಮನಸ್ಸಿನಲ್ಲಿ ಪ್ರೀತಿ ಬೀಜ ಬಿತ್ತಿದವಳು ಅವಳು. ಈ ಬೀಜ ಬೆಳೆದು ದೊಡ್ಡದಾಗಿ ಫಲ ಕೂಡ ಮುಂಚೆಲೆ ಆ ದೇವ್ರು ಎಲ್ಲ ಮ್ಯಾಗ ಕರ್ಕೊಬಿಟ್ಟ. ಆ ದೇವ್ರ ಸಹಿತ ಸರಿಯಾಗಿಲ್ಲ ಕಳ್ಳನ ಮಗ, ಎಲ್ಲ ಡಬಲ್ಗೆ ಮಾಡ್ತಾನೆ. ಈ ಪ್ರೀತಿ ಮಾಡೋರ್ ಕಂಡ್ರೆ ಆಗ್ಬರಲ್ಲ ಅವ್ರಿಗೆ. ಈ ಹುಡುಗಿಯರು ಯಾವ ಕೈ ಕೊಡ್ತಾರೋ ಯಾವ ಕೈ ಕುಡಿಸ್ತಾರೋ ಒಂದು ಗೊತ್ತಾಗುದಿಲ್ಲ. ಮೈ ಮರ್ಕುದ್ರಿ ಎಲ್ಲ ಯಾಮಾರಿಸ್ಬಿಡ್ತಾರೆ ಅಷ್ಟೇ. ಪ್ರೀತಾಗ ಬೇಲಾದ್ಮೇಲೆ ಪ್ರಪಂಚದ ಪ್ರತಿಯೊಂದು ವಸ್ತುಲ ಟೇಸ್ಟೇ ಸಿಗಲ್ಲ, ಎಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ. ಮೊದಲು ನನ್ನ ಜೀವನ 100 ಕ್ಯಾನ್ ಲೈಟ್ ತರ ಪಕ್ಕ ಅಂತ ಹೊಳಿತೈತು. ಆ ನೀಲಂಬ್ರಿ ನನ್ನಿಂದ ದೂರ ಆದ್ಮೇಲೆ ನನ್ನ ಜೀವನನೇ ಕತ್ಲಾಗೋಗ್ಬಿಡತ್ತಿ. ಯಾವ ಬೆಳೆ ಕರಿತು ಯಾವ ಕತ್ಲಾಗತ್ತೋ ಒಂದು ಗೊತ್ತಾಗೋದಿಲ್ಲ. ಒಂಟಿ ಆದ ನನ್ನ ಬಾಳಿಗೆ ಜಂಟಿ ಆಕಳೆ, ನನಗೂ ಒಂದು ಜವಾಬ್ದಾರಿ ಬರುತ್ತೆ. ಮಕ್ಳು ಮರಿಯಾಗಿ ನಂದು ಒಂದು ಪುಟ್ಟ ಸಂಸಾರ ಆಕೈತ ಏನೇನೋ ಕನ್ಸ್ಕೊಂಡ್ ಕಟ್ಕೊಂಡಿದ್ದೆ, ಎಲ್ಲ ಮಣ್ಣು ಪಾಲಾಗೋಯ್ತು ಅಷ್ಟೇ. ಬನ್ನಿ ಗಿಡದ ನೆಳ್ಳಾಗ ಬಗಲಾಗ ಕುಂತು ನೀನು ಬಿಟ್ಟು ಬದುಕುದಿಲ್ಲ ಅಂತೇಳಿ ಬಂಗಾರದ ಸರ ಬೇಡಿದ್ದಿ. ಬೇಡ ಅಂದ್ರು ಹತ್ತಿ ಹೊಲ್ದಾಗ 10 ಗಂಟೆಗೆ 10 ಸಾರಿ ಮುತ್ತು ನೀಡಿದ್ದಿ. ಹಳ್ಳದ ದಂಡಾಗ ಆಕ್ರಿಕ್ ಪಲ್ಯ ತಿನ್ನಿಸಿ ಮನಸಾರೆ ನನ್ನ ನಂಬಿಸಿ ಒಂಟಿ ಮಾಡಿ ಹೋಗಾಕ ನಿನಗ ಮನಸ್ಸರ ಹೆಂಗ ಬಂತು ಗೆಳತಿ? ಮನಸ್ಸರ ಹೆಂಗ ಬಂತು? ನೀನ ಇಲ್ಲ ಅಂದ್ಮೇಲೆ ಈ ದುನಿಯಾದಲ್ಲಿ ನಾ ಹೆಂಗ್ ಬದುಕಲಿ? ನೀ ನೋಟ ಕಲಿಸಿದ ಪಾಠ ಬೆಳದಿಂಗಳ ಬೆಳಕಿನಾಗ ಬೇಡ ಅಂದ್ರು ಮನಸ್ಸಾರಿ ಮಾಡಿಸಿದ ಊಟ ದಿನ ನಿತ್ಯ ನನಗ ಚುಚ್ಚಿ ಕಾಡಾಕತ್ತೈತಿ ಗೆಳತಿ, ಚುಚ್ಚಿ ಕಾಡಾಕತ್ತೈತಿ. ಕುಡಿಯಾಕ ಕುಂತಾಗ ಬಾಟ್ಲಿ ಕಸ್ಕೊಂಡ್ರ ತಾಯಿ ತನ್ನ ಮಗುನ ಎದಿ ಹಾಲು ಕುಡಿಸೋದನ್ನ ಮರ್ತ್ರ ಎಷ್ಟು ಕಷ್ಟ ಆಕತಿ, ಅದಕ್ಕಿಂತ ಡಬಲ್ ಆಗೈತಿ ಗೆಳತಿ, ನನಗ ಡಬಲ್ ಆಗೈತಿ. ನೀನು ವಿಷ ಕುಡಿ ಸತ್ತೋದಿ, ನಾನು ಮಾತ್ರ ಜೀವಂತವಾಗಿರಲ್ಲ ಗೆಳತಿ, ಜೀವಂತವಾಗಿರಲ್ಲ. ನಿತ್ಯ ಹೆಚ್ಚಿನಾಗ ಸತ್ತು ಹೋಗ್ತೀರಿ ಗೆಳತಿ, ಸತ್ತು ಹೋಗ್ತೀನಿ. ಹಾರು ಅಕ್ಕಿಲ್ಲ ಬೀಸೋ ಗಾಳಿನ ನಿನ್ನ ದೂರ ಮಾಡಕ ಯಾರಿಂದ ಆಗಲ್ಲ ಗೆಳತಿ, ಯಾರಿಂದ ಆಗಲ್ಲ. ಸತ್ತ ಮೇಲೆ ಆದ್ರೂ ನಾ ಇಬ್ರು ಒಂದಾಗಿ ಜೀವನ ಮಾಡೋಣ ಅಂತ ನಿನ್ ಜೋಡು ನಾನು ಬರ್ತೀನಿ. ಈಗ ನನ್ನ ಕರ್ಕೋ, ನಾನು ಬರ್ತಾ ಇದ್ದೀನಿ ಗೆಳತಿ. ನೀನಾ